NRC ಮತ್ತೆ CAA ಹಾಗೆ NPR ಈ ಒಂದು ಸಂವಿಧಾನ ವಿರೋಧಿಯಾದಂತಹ ಮತ್ತು ದೇಶ ವಿರೋಧಿಯಾದಂತಹ ಕಾಯ್ದೆಗಳನ್ನ ಜಾರಿ ತರಬೇಕು ಅಂತ ಪ್ರಯತ್ನ ಪಟ್ಟಾಗಿಂದ ಕೂಡ ಈ ಜನವಿರೋಧಿ ಕಾಯ್ದೆಗಳು ಜಾರಿಗೆ ಬರಬಾರದು, ದೇಶಕ್ಕೆ ಮಾರಕ, ಸಂವಿಧಾನದ ಆಶಯಗಳಿಗೆ ಮಾರಕ, ಇವನು ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿಕೊಂಡು ಇಡೀ ದೇಶದಾದ್ಯಂತ ಒಂದು ಉಗ್ರವಾದ ಪ್ರತಿಭಟನೆಗಳು ನಡೀತಾ ಇರುವ ಸಂದರ್ಭದಲ್ಲಿ ಮತ್ತೆ ಮಾನವ ವಿರೋಧಿ ನಿಲುವುಗಳನ್ನ ತಾಳಿರುವಂತಹ ಮೋದಿ ಮತ್ತು ಅಮಿತ್ ಶಾ ಅವರ ಈ ಕೃತ್ಯವನ್ನು ವಿರೋಧಿಸಿ ಇಡೀ ದೇಶದಾದ್ಯಂತ ಭುಗಿಲೆದ್ದ ರೀತಿಯಲ್ಲಿ ಹೋರಾಟ ನಡೆಯುವ ಸಂದರ್ಭದಲ್ಲಿ ಈ NRC ಮತ್ತೆ CAA NPR ಜಾರಿ ತರಲೇಬೇಕು ಅಂತ ಹಠ ತೊಟ್ಟಂತೆ ಹೊರಟಿರುವಂತಹ ಈ ಕೇಂದ್ರ ಸರ್ಕಾರದ ಭಾಗವಾಗಿರುವಂತಹ ಹಲವಾರು ಶಾಸಕರು, ಸಂಸದರು ಹಾಗೆ ಸಚಿವರುಗಳು ತುಂಬಾ ಬಹಳ ಅಪಾಯಕಾರಿಯಾದಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. CAA ಮತ್ತು NRC ವಿರೋಧಿಸುವಂತವರು ದೇಶದ್ರೋಹಿಗಳು, ಅಪ್ಪನ್ ಗುಡ್ದೇ ಇದ್ದವರು, ಮೋದಿಯನ್ನ ಒಪ್ಪದೇ ಇದ್ದವರು ಭಾರತೀಯರಲ್ಲ. ಮೋದಿಯ NRC ಮತ್ತು CAA ಜಾರಿ ತರಿಸೋದನ್ನ ವಿರೋಧಿಸೋದಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗಿ, ನೀವು ಭಾರತದಲ್ಲಿ ವಿರೋಧ ನಾಯಕಲ್ಲ ಮತ್ತು CAA ಮತ್ತು NRC ವಿರೋಧಿಸುವಂತಹ ಗುಂಡಿಕ್ಕಿ ಸಾಗಿಸಬೇಕು. ಈ ರೀತಿಯಾದಂತಹ ಮಾತುಗಳನ್ನ ಮಾತಾಡುವಂತಹ ಅನಿಷ್ಟವಾದಂತಹ ಮನಸ್ಥಿತಿಗೆ ತಲುಪಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಒಬ್ಬ ಯಕಶ್ಚಿತ್ ಬೀದಿ ರೌಡಿ ರೀತಿ ಮಾತಾಡುವಂತಹ CT ರವಿ ಅನ್ನೋ ಒಬ್ಬ ಸಚಿವ ಇವತ್ತು ಏನೊಂದು ಕೇಂದ್ರ ಸರ್ಕಾರದ ಒಬ್ಬ ಮಾನವ ವಿರೋಧಿ ಅಥವಾ ಕೊಲೆಗಳಿಗೆ ಗಮನಿಸ್ತಾ ಒಬ್ಬ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ. NRC ಮತ್ತು CAA ವಿರೋಧಿಸನ್ನ ಗುಂಡಿಟ್ಟು ಸಾಯಿಸಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ಅವನು ಪುರಸ್ಕರಿಸುವ ರೀತಿಯಲ್ಲಿ CT ರವಿ ಮಾತಾಡ್ತಾ ಇರುವಂತದ್ದು. ನಾನು CT ರವಿ ಅವರಿಗೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಿಂತ್ಕೊಂಡು, ಆ ವ್ಯವಸ್ಥೆಯ ಭಾಗವಾಗಿ ನಿಂತ್ಕೊಂಡು ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾರನ್ನಾದ್ರೂ ಗುಂಡಿಕ್ಕಿ ಸಾಯಿಸೋದಕ್ಕೆ ಇದು ನಿಮ್ಮ ಅಪ್ಪ ತಾತ ಸಂಪಾದನೆ ಮಾಡೋದ ದೇಶ ಅಲ್ಲ. ಮತ್ತೆ ಇದು ನಿಮ್ಮ ಅಪ್ಪ ತಾತ ಸಂಪಾದನೆ ಮಾಡಿ ಬರೆದಾಗ ಯಾವುದೇ ಸಂವಿಧಾನಗಳು ಜಾರಿಯಾಗಿರುವಂತಹ ದೇಶ ಅಲ್ಲ. ನೀವು ತಲೆ ಕೆಟ್ಟ ರೀತಿಯಲ್ಲಿ, ಮಾನಸಿಕ ಅಸ್ವಸ್ಥರ ರೀತಿಯಲ್ಲಿ, ಹುಚ್ಚು ರೀತಿಯಲ್ಲಿ ಮಾತಾಡೋದನ್ನ ಯಾರಾದ್ರೂ ಕೂಡ ಅನುಕರಣೆ ಮಾಡಿ ಮತ್ತೊಬ್ಬ ಯಾರೋ ತಲೆ ಕೆಟ್ಟವನು ನಿಮ್ಮ ದಾರಿಯಲ್ಲೇ ಕೂಡ ನೀವು ಏನು ಪ್ರಚೋದನೆ ಕೊಡ್ತಾ ಇದ್ದೀರಿ ಗಂಡು ಮಾಂಬ ಸಂಸ್ಕೃತಿಗೆ, ಗುಂಡು ಹಾರಿಸೋ ಸಂಸ್ಕೃತಿಗೆ, ಅಂತ ಸಂಸ್ಕೃತಿನ ತಾವೇನಾದ್ರೂ ಯಾರೋ ಒಬ್ಬ ಹುಚ್ಚ ಅನುಸರಿಸ್ಕೊಂಡು ಬಂದ್ರೆ ನೀವು ಕೂಡ ಇಲ್ಲಿ ಉಳಿಯಲು ಸಾಧ್ಯ ಆಗೋದಿಲ್ಲ ಅಂತ ಒಂದು ದುರಂತ ಈ ಸಂವಿಧಾನದ ಒಕ್ಕೂಟದ ಭಾರತದಲ್ಲಿ ನಡೆಯುವಾಗಿಲ್ಲ. ಸಂವಿಧಾನ ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಸಂವಿಧಾನ ವಿರೋಧಿಯಾದಂತಹ ಯಾವುದೇ ಆಶಯಗಳನ್ನು ಕೂಡ ಇಲ್ಲಿ ಜಾರಿಯಾಗೋದನ್ನು ನಾವು ಬಯಸೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊಲ್ಲೋದು, ಸಾಯಿಸೋದು ಅಥವಾ ಸಾಯೋದು ಮತ್ತು ಇನ್ಯಾವ ಬಲಿ ಕೊಡದೆ ನಿಮ್ಮ ಸಂಸ್ಕೃತಿ ಆಗಿತ್ತು ಅಂತಂದ್ರೆ ದಯಮಾಡಿ ನಿಮ್ಮ ಗೌರವಾರ್ಥ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮದೇನೋ ಒಂದು ಸನಾತನ ಸಂಸ್ಥೆ ಅಂತ ನಿಮ್ಮ ಮನಸ್ಥಿತಿಯ ಭಾಗವಾಗಿದೆಯಲ್ಲ, ಗೌರಿಯನ್ನು ತಂದಂತ ಸನಾತನ ಸಂಸ್ಥೆ, ನಮ್ಮ ಕಲಬುರಗಿಯವರನ್ನ ತಂದಂತ ಸನಾತನ ಸಂಸ್ಥೆ, ಮತ್ತೆ ಈಗ ಮೊನ್ನೆ ಮಂಗಳೂರಿನಲ್ಲಿ ಬಾಂಬ್ ಬಿಟ್ಟಂತ ಆದಿತ್ಯರಾವ್ ಆದನ್ನು ಕೂಡ ಸನಾತನ ಸಂಸ್ಥೆ ಸದಸ್ಯ ಅಂತ ಇವತ್ತು ತಾನೇ ಸುದ್ದಿ ಹೊರಗಡೆ ಬಂದಿದೆ. ತಾವು ಅಂತ ಕ್ರಿಮಿಗಳ ಜೊತೆ ಸೇರ್ಕೊಂಡು ಈ ದೇಶವನ್ನು ನಾಶ ಮಾಡುವಂತ ಪ್ರಯತ್ನ ಮಾಡಿ ಸಂವಿಧಾನ ನಿಮಗೆ ತಕ್ಕ ಬುದ್ಧಿಯನ್ನು ಕಲಿಸುವಂತ ಕೆಲಸ ಮಾಡುತ್ತೆ ಅಂತ ನಾವು ಮತ್ತೊಮ್ಮೆ ತಮಗೆ ಎಚ್ಚರಿಸೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ಮತ್ತೊಬ್ಬ ಇದೆ, ಚಿತ್ರದುರ್ಗಕ್ಕೆ ಬಹಳ ಸಮೀಪವಾದಂತಹ ಬಳ್ಳಾರಿಯ ನಗರ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಕೂಡ ತಮಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಪರವಾಗಿ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಏನು 17% ನೀವು ಮುಸಲ್ಮಾನರಿದ್ದೀರಿ, 80% ನಾವಿದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗಿ ಲಾಂಗ್ ಇಟ್ಕೊಂಡು ಬಂದು ದೇವರಿಗೆ ಅಡ್ಡು ಬಿದ್ದು ಉಫ್ ಅಂತ ಹುರುಬಿಟ್ರೆ ಪಾಕಿಸ್ತಾನಕ್ಕೆಲ್ಲ ಹಾಕೊಂಡು ಹೋಗ್ತಾರೆ ಮುಸಲ್ಮಾನರು ಅಂತ ನೀವು ಹೇಳ್ತಿದ್ದೀರಿ. ಆ ರೀತಿ ನೀವು ಹುರುಬಿದ ಕೂಡಲೇ ಪಾಕಿಸ್ತಾನಕ್ಕೆ ಹಾಕೊಂಡು ಹೋಗೋದಕ್ಕೆ ಮತ್ತೆ ನಾನು ಹೇಳೋದಿಲ್ಲ ಅಂತಂದ್ರೆ ಈ ರಾಜ್ಯ ಏನು ನಿಮ್ಮಪ್ಪ ಸಂಪಾದನೆ ಮಾಡಿದಲ್ಲ. ಇಲ್ಲಿ ಸಂವಿಧಾನಬದ್ಧವಾಗಿ ನಮ್ಮೆಲ್ಲರೂ ಕೂಡ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂವಿಧಾನ ಈ ದೇಶದಲ್ಲಿ ಜಾರಿ ಇದೆ. ಬಾಬಾ ಸಾಹೇಬ್ ಕೊಟ್ಟಂತ ಎಲ್ಲ ಸರ್ವ ಸಮಾನವಾದಂತಹ ಹಕ್ಕು ಅಧಿಕಾರಗಳು ಒಂದಾಗಿದ್ದಾವೆ. ಇದನ್ನ ಒಪ್ಕೊಂಡು ತಾವಿಲ್ಲಿ ಬಾಳ್ಬೋದ್ರೆ ಬಾಳ್ಬೋದು, ಅಥವಾ ನೀವೇ ಬೇಕಿದ್ರೆ ಯಾವ್ದಾದ್ರು ದೇಶಕ್ಕೆ ಹಾಳಾಗೋಗ್ಬೋದು ಅಂತ ತಮ್ಮಲ್ಲಿ ನಿವೇದಿಸ್ಕೊಳ್ತಾ, ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣಗೂ ಕೂಡ ನಾನು ಎಚ್ಚರಿಕೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದು ಯಾವುದು ಕೂಡ ಅವ್ರ ಮನವಿ ಮಾಡುವಂಥದ್ರಲ್ಲಿ ಎಚ್ಚರಿಕೆ ಕೊಡೋದಿದೆ. ಯಾಕಂದ್ರೆ ದೇಶ ವಿರೋಧಿಯಾದಂಥದ್ದು, ಪ್ರಜಾಪ್ರಭುತ್ವ ವಿರೋಧಿಯಾದಂಥದ್ದು, ಜನ ವಿರೋಧಿಯಾದಂಥದ್ದು ಯಾವುದೇ ಹೇಳಿಕೆಗಳನ್ನ, ಮನಸ್ಥಿತಿಗಳನ್ನ ಇಲ್ಲಿ ಚಾಲನೆ ಮಾಡೋದಕ್ಕೆ ಬಂದ್ರೆ ನಾವು ಖಂಡಿತವಾಗಿ ಎಚ್ಚರಿಕೆ ಕೊಡೋದೆ. ಅಂತ ಎಚ್ಚರಿಕೆ ಕೊಡುವಂತಹ ಹಕ್ಕನ್ನ ಮತ್ತೆ ಅಧಿಕಾರವನ್ನು ಸಂವಿಧಾನ ಕೊಟ್ಟಿದೆ ಅಂತ ಹೇಳ್ತಾ ಏನು ಅಶ್ವಥ್ ನಾರಾಯಣ ಹೇಳಿದ್ದಾರೆ, ನಾವು NRC ಮತ್ತೆ CAA ಪರವಾದಂತಹ ಪ್ರಚಾರಕ್ಕಾಗಿ ನಮ್ಮ ಸಂಘ ಪರಿವಾರದವರು ಮತ್ತೆ ಬಿಜೆಪಿಯವರು ನಿಮ್ಮ ಶಾಲಾ ಕಾಲೇಜುಗಳಿಗೆ ಬರ್ತಾರೆ. ನೀವು ಯಾವುದೇ ವಿದ್ಯಾರ್ಥಿಗಳು ಅವರನ್ನ ತಡೆಯೋ ಹಾಗಿಲ್ಲ. ಒಂದು ವೇಳೆ ನೀವು ಅವ್ರನ್ನ ತಡಿತೀರಿ ಅಂತಂದ್ರೆ
ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ತೀನಿ ಅಂತ ವಿದ್ಯಾರ್ಥಿಗಳನ್ನ ಬೆದರಿಸುವಂತಹ ರಣಹೇಳಿ ಮಟ್ಟಕ್ಕೆ ಒಬ್ಬ DCM ಹೋಗ್ತಾರೆ ಈ ರಾಜ್ಯದಲ್ಲಿ ಅಂತಂದ್ರೆ ಬಹುಶಃ ಅವರು ಅಶ್ವತ್ಥ ನಾರಾಯಣ ಅಲ್ಲ, ಅಸ್ವಸ್ಥ ನಾರಾಯಣ, ಮಾನಸಿಕ ಅಸ್ವಸ್ಥ ನಾರಾಯಣ ಅಂತ ಹೇಳೋದಕ್ಕೆ ಬಹಳ ನನಗೆ ಕೇಳಾಗ್ತದೆ. ಯಾಕಂದ್ರೆ ಇಂಥವ್ರನ್ನೂ ಕೂಡ ನಾವಿಲ್ಲಿ ಉಪಮುಖ್ಯಮಂತ್ರಿಯಾಗಿ ನೋಡುವಂತಹ ದೌರ್ಭಾಗ್ಯ ನಮ್ದಾಗಿದೆಯಲ್ಲ ಅಂತ ಅನ್ಸುತ್ತೆ. ಮತ್ತೆ ಏನು ಇತ್ತೀಚೆಗೆ ಅಮಿತ್ ಶಾ ಅವರು ಹುಬ್ಳಿಗೆ ಬಂದಾಗ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಏನ್ ಬೇಕಾದ್ರೂ ಅಪರಾಧಗಳನ್ನು ಮಾಡ್ಕೊಳ್ಳಿ, ಆದ್ರೆ ನಾವು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ CAA ಜಾರಿಗೆ ತರದೆ ಬಿಡೋದಿಲ್ಲ, ನಾವು ತಂದೆ ತರ್ತೀವಿ. ಮತ್ತೆ CAA ವಿರುದ್ಧವಾಗಿ ಯಾರಾದ್ರೂ ಘೋಷಣೆ ಕೂಗ್ತಾರೆ ಅಂದ್ರೆ ಅವ್ರನ್ನ ದೇಶದ್ರೋಹಿಗಳು ಅಂತ ಪರಿಗಣಿಸ್ತೀವಿ, ಅಂಥವ್ರು ಗುಂಡಾಗ್ತೀವಿ ಅಂತ ನೀವೇನು ಮಾತಾಡಿಕೊಟ್ಟಿದ್ರಲ್ಲ ಅಂತ ಅಮಿತ್ ಶಾಗೆ, ಮತಿಭ್ರಮಣಗೊಂಡಂತಹ ಅಮಿತ್ ಶಾಗೆ ನಾವು ಹೇಳೋದೇನು ಅಂತಂದ್ರೆ, ಈ ಇಡೀ ದೇಶದಾದ್ಯಂತ ಈಗೇನು ಒಂದು NRC ಮತ್ತೆ CAA ವಿರುದ್ಧವಾದ ಹೋರಾಟಗಳನ್ನ ಕಟ್ತಾ ಇದೀವಲ್ಲ, ಇದು ಕೇವಲ NRC ಮತ್ತೆ CAA ವಿರುದ್ಧವಾಗಿ ಅಥವಾ ನೀವು ತರೋಕಂತಹ ಕಾಯ್ದೆ ತಡೆಯೋದಕ್ಕೆ ಮಾತ್ರ ಸೀಮಿತವಾದಂತ ಈ ಚಳವಳಿ ಅಲ್ಲ. ಈ ಚಳವಳಿಯ ಮುಖ್ಯ ಉದ್ದೇಶವೇ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನಿಮ್ಮಂತ ಮಾನಸಿಕ ಅಸ್ವಸ್ಥರು ಅಧಿಕಾರ ಕೇಂದ್ರ ಸ್ಥಾನವನ್ನು ನೀವು ಆಕ್ರಮಣ ಮಾಡ್ಕೊಂಡಿದ್ದೀರಿ. 800 ವರ್ಷಗಳಲ್ಲಿ ಮುಸಲ್ಮಾನರು ಈ ದೇಶವನ್ನು ಆಡಳಿತ ಮಾಡಿಕೊಂಡು ಇಸ್ಲಾಂ ರಾಷ್ಟ್ರ ಮಾಡೋಕ್ಕಾಗಲಿಲ್ಲ. ಇದನ್ನ 200 ವರ್ಷಗಳು ಕ್ರಿಶ್ಚಿಯನ್ರು ಈ ದೇಶವನ್ನು ಆಡಳಿತ ಮಾಡುವ ಕೂಡ ಇದನ್ನ ಕ್ರೈಸ್ತ ರಾಷ್ಟ್ರ ಮಾಡೋಕ್ಕಾಗಲಿಲ್ಲ. ಆದ್ರೆ ನೀವು ಹುಚ್ಚರು 7 ವರ್ಷಗಳಲ್ಲಿ ಇದನ್ನು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೊರಟಿದ್ದೀರಿ. ನಿಮಗೆ ಮಾನ ಮರ್ಯಾದೆ ಇಲ್ಲ ಅನ್ನೋದನ್ನ ಫಸ್ಟ್ ನೀವು ಜ್ಞಾಪಿಸ್ತಾ, ನಿಮಗೆ ಕೊಡೋ ಒಂದು ಎಚ್ಚರಿಕೆ ಏನು ಅಂತಂದ್ರೆ, ಇನ್ನು ಉಳಿದಂತ ಇನ್ನೇನು 4 ವರ್ಷಗಳಿದಾವಲ್ಲ, ಈ 4 ವರ್ಷಗಳಲ್ಲಿ ನೀವೇನು ಈಗ ಆಕ್ರಮಿಸಿಕೊಂಡಂತ ಈ ಅಧಿಕಾರ ಸ್ಥಾನದಿಂದ ನಿಮ್ಮನ್ನ ತಿಪ್ಪೆಗೆ ಎಸೆಯೋದೇ ನಮ್ಮ ಧ್ಯೇಯ. ಹಾಗಾಗಿ ಆ ಕಾರಣಕ್ಕೋಸ್ಕರ ಇಡೀ ದೇಶದಾದ್ಯಂತ ಈ ಚಳವಳಿಯನ್ನು ಕಟ್ತಾ ಇರೋದು, ರಾಜಕೀಯ ಅಭಿಯಾನವನ್ನು ನಡೆಸ್ತಾ ಇರೋದು. ಈ CAA ಮತ್ತು NRC ಮಾತ್ರ ತಡೆಯೋದಾದ್ರೆ ಅದಕ್ಕೆ ಹಲವಾರು ಮಾರ್ಗಗಳಿವೆ, ಕಾನೂನು ಮಾರ್ಗಗಳಿವೆ, ಅದನ್ನು ಖಂಡಿತ ನಾವು ಮಾಡ್ತೀವಿ. ಆದ್ರೆ ಇಡೀ ದೇಶದಲ್ಲಿ ಜನಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ, ನೀವು ಇಂಥ ಆಟೋಟೋಪ್ಗಳಿಗೆ ನೀವು ಮಾಡ್ತಾ ಇರೋದೇ ನಿಮಗೆ ರಾಜಕೀಯ ಅಧಿಕಾರ ಏನೋ ಒಂದು ಕಾರಣಕ್ಕೋಸ್ಕರ. ಈ ದುಷ್ಟರಿಗೆ ರಾಜಕೀಯ ಅಧಿಕಾರ ಸಿಗದೆ ಹೋಗಿದ್ದಿದ್ರೆ ಅವರು ಇಂಥ ದುಷ್ಟ ಕಾರ್ಯಗಳಿಗೆ ಕೈ ಹಾಕ್ತಾ ಇರಲಿಲ್ಲ. ನೀವು ಯೋಚನೆ ಮಾಡಬೇಕು, ಇಲ್ಲಿ ಕೂತಿರೋ ಕೆಲವೇ ಜನರಾದ್ರೂ ಕೂಡ ನೀವು ಈ ವಿಚಾರಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಇದನ್ನ ಸಾರ್ವಜನಿಕವಾಗಿ ಅದು ಹೊರಗಡೆ ತರೋದಕ್ಕೆ ಸಾಧ್ಯ ಆದರೆ ಮುಂದಿನ ದಿವಸದಲ್ಲಿ ನೀವು ಆಡಳಿತವನ್ನು ನಾವು ತಡಿಬೇಕಾಗ್ತದೆ. ಒಂದೇನು ಅಂತಂದ್ರೆ, ಈ ದೇಶದ ಮುಸಲ್ಮಾನರ ಪಾಪ್ಯುಲೇಷನ್ 17% ಇದೆ, ದಲಿತರ ಪಾಪ್ಯುಲೇಷನ್ 23% ಇದೆ, ಎರಡೂ ಸೇರಿದ್ರೆ 40% ಆಗ್ತೀವಿ. ಹಿಂದುಳಿದ ವರ್ಗಗಳು 52% ಇದೆ, 82% ಆಗ್ತೀವಿ, 92% ಆಗ್ತೀವಿ. ಇನ್ನು ಉಳಿದಂತೆ ಬೌದ್ಧರು, ಕ್ರೈಸ್ತರು, ಪಾರ್ಸಿಗಳು, ಜೈನರು ಈ ರೀತಿ ವರ್ಗ ಸೇರ್ಕೊಂಡು 5% ಆಗ್ತಾರೆ, 97% ಆಗ್ತೀವಿ. 97% ಜನ ನಾವು ನ್ಯಾಯ ಬೇಕು ಅಂತ ಬೀದಿಗೆ ನಿಂತಿದ್ದೀವಿ. ಫೇಕ್ ಫೋಟೋಗಳನ್ನ ಬಿಟ್ಬಿಟ್ಟು, ಫೇಕ್ ವಿಡಿಯೋಗಳನ್ನ ಬಿಟ್ಬಿಟ್ಟು ಬರೀ ಸುಳ್ಳನ್ನೇ ಹೊಗಳ್ತಾ, ನಾವು ಹುಟ್ಟಿರೋದೇ ಸುಳ್ಳನ್ನ ಹೇಳೋದಕ್ಕೆ ಅನ್ನೋ ರೀತಿಯಲ್ಲಿ ನಡ್ಕೊತಾ ಇರುವಂತಹ ಈ ಒಂದು ಕ್ರಿಮಿಗಳಿದ್ದಾರೆ. ಕೇವಲ ಇವರು ತಗೊಂಡಿರುವಂತದ್ದು 31% ಓಟ್ ಈ ದೇಶದಲ್ಲಿ. 31% ಓಟ್ ತಗೊಂಡವ್ರನ್ನ ನಾವು ಅಧಿಕಾರ ಬಿಟ್ಟು 97% ಜನ ಅವ್ರ ಮುಂದೆ ಹೋಗಿ ನಾವು ಇವತ್ತು ನಮ್ಗೆ ನ್ಯಾಯ ಬೇಕು, ನಿಮ್ಮ ಅಕ್ರಮದ ವಿರುದ್ಧ ನಾವು ಧ್ವನಿ ಎತ್ತಿದ್ದೀವಿ ಅಂತ ಮಾತಾಡುತ್ತಿದ್ದೀವಲ್ಲ, ಇದು ತಪ್ಪಬೇಕು ಅಂತಂದ್ರೆ ಆ ಅಧಿಕಾರದ ಕೇಂದ್ರ ಸ್ಥಾನ ಹಿಡಿಯುವಂತಹ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ನಾವು ಅಧಿಕಾರವನ್ನ ಗ್ರಹಣ ಮಾಡಿದ್ದೀವಿ ಸರ್. ಈ ದುಷ್ಟರು ಭಯೋತ್ಪಾದಕರು, ನಾನು ಹೇಳೋದೇನಂತಂದ್ರೆ ಇಡೀ ದೇಶದಲ್ಲಿ ಇವತ್ತು ಭಯವನ್ನು ಬಿತ್ತಿದ್ದಾರೆ. CAA ಮತ್ತು NRC NPR ಜಾರಿ ತರುವ ಮೂಲಕ ದೇಶದ ಬದುಕಿನ ಅತಂತ್ರ ಹಾಕ್ಬಿಡುತ್ತೆ. ನಮಗೆ ನೆಲೆ ಇರೋದಿಲ್ಲ, ನಮಗೆ ಬದುಕಿರೋದಿಲ್ಲ ಅನ್ನೋ ಭಯದಲ್ಲಿ ಇಡೀ ದೇಶ ಬದುಕಬೇಕಾದಂತಹ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡುವಂತ ಈ ಭಯೋತ್ಪಾದಕರಿಗೆ ಇವರಿಂದ ನಾವು ರಾಜಕೀಯದ ಅಧಿಕಾರವನ್ನು ಕಿತ್ಕೊಳ್ಬೇಕಾಗ್ತದೆ. ಮತ್ತೆ ಸಂವಿಧಾನದ ಆರ್ಟಿಕಲ್ 15 ಏನ್ ಹೇಳುತ್ತೆ, ಯಾವುದೇ ವ್ಯಕ್ತಿಯನ್ನ ಜಾತಿಯಿಂದ, ಧರ್ಮದಿಂದ, ಭಾಷೆಯಿಂದ, ಬಣ್ಣದಿಂದ, ಅವನು ಹುಟ್ಟಿದ ಜಾಗದ ಆಧಾರದಿಂದ ಆತನ ನಡುವಿನಲ್ಲಿ ಯಾವುದೇ ಭೇದ ಭಾವವನ್ನು ಏಳಿಸಬೇಡಿ ಅಂತ. ಆದ್ರೆ CAA ಮೂಲಕ ನೀವು ಇಡೀ ದೇಶದಲ್ಲಿ ಧರ್ಮವನ್ನ ಆಧಾರವಾಗಿಟ್ಟುಕೊಂಡು ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಭೇದವನ್ನು ಎಣಿಸೋದು ಕೊಡ್ತಾ ಇದ್ರಿ. ಯಾರಿಗೆ ಯಾವ ಹಕ್ಕನ್ನು ಕೊಡಬೇಕು, ಯಾವ ಧರ್ಮದವರಿಗೆ ಯಾವ ಹಕ್ಕನ್ನು ಕೊಡಬಾರದು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಸಂವಿಧಾನ ವಿರೋಧಿಯಾದಂತಹ ಕೃತ್ಯ ಇದು. ಸಂವಿಧಾನದ ವಿರೋಧಿ ಕೃತ್ಯ ಅಂತಂದ್ರೆ ಅದು ದೇಶ ವಿರೋಧಿ ಕೃತ್ಯ. ದೇಶ ಬೇರೆ ಅಲ್ಲ, ಸಂವಿಧಾನ ಬೇರೆ ಅಲ್ಲ. ಮತ್ತೆ ಸಂವಿಧಾನ ಮತ್ತು ದೇಶ ವಿರೋಧಿ ಕೃತ್ಯ ಮಾಡ್ತೀರಿ ಅಂತಂದ್ರೆ ನೀವು ಜನ ವಿರೋಧಿಗಳು ಅಂತ. ಯಾಕಂದ್ರೆ ಜನರೇ ಇಲ್ಲಿರುವಂತ ದೇಶವಲ್ಲ. ದೇಶ ಅಂದ್ರೆ ಕಲ್ಲು ಅಲ್ಲ, ಮಣ್ಣು ಅಲ್ಲ, ಗಾಳಿ ಅಲ್ಲ, ನೀರಲ್ಲ, ಭೂಮಿ ಅಲ್ಲ, ಅಷ್ಟೇ ಅಲ್ಲ. ಆದ್ರೆ ದೇಶ ಅಂತಂದ್ರೆ ದೇಶದಲ್ಲಿ ಜೀವನ ಮಾಡ್ತಿರೋ 130 ಕೋಟಿ ಜನ ಏನಿದ್ದೀವಿ ನಾವು ದೇಶ.
ನಮ್ಮ ವಿರೋಧಿಯಾದಂತಹ ಕೃತ್ಯಗಳನ್ನ ನೀವು ಮಾಡಲು ಹೊರಟಿದ್ದೀರಿ ಅಂತಂದ್ರೆ ನೀವು ಈ ದೇಶದ ದೊಡ್ಡ ಭಯೋತ್ಪಾದಕರು, ಈ ದೇಶಕ್ಕೆ ದೊಡ್ಡ ಗಂಡಾಂತರಕಾರಿಗಳು. ನಿಮ್ಮನ್ನ ಈ ದೇಶದ ಅಧಿಕಾರದ ಚುಕ್ಕಾಣಿಯಿಂದ ಏನು ಆಕ್ರಮಿಸಿದ್ರಲ್ಲ ಅಲ್ಲಿಂದ ತೆಗೆಯೋದೇ ನಮ್ಮ ಕೆಲಸ ಅಂತ ನಾವು ಗಂಟಾಶು ಹೇಳ್ಬೇಕಾಗ್ತದೆ. ಮತ್ತೆ ಈ ಸಂದರ್ಭದಲ್ಲಿ ಮೊನ್ನೆ ಇತ್ತೀಚೆಗೆ ಕೊಪ್ಪಳದಲ್ಲಿ ಸರ್, ನನಗೆ ಟೈಮ್ ಎಷ್ಟಿದೆ ಅಂತ ಹೇಳಿದ್ರೆ ಅಷ್ಟೇ ನಾನು ಸೀಮಿತ ಮಾಡ್ಕೊಳ್ತೀನಿ. ಮತ್ತೆ ಟೈಮ್ ಯಾಕಂದ್ರೆ ಆಗಿರೋದಿಲ್ಲ. ಇತ್ತೀಚೆಗೆ ಕೊಪ್ಪಳದಲ್ಲಿ ನಮ್ಮ ಕವಿ ಸಿರಾಜ್ ಅವರು ಒಂದು ಕವಿತೆಯನ್ನು ರಚನೆ ಮಾಡಿದ ಕಾರಣಕ್ಕಾಗಿ ನಾವು ದೇಶದಲ್ಲಿ ಎಂತ ಗಂಡಾಂತರಕಾರಿಯಾದ ಪರಿಸ್ಥಿತಿ ನಾವಿದ್ದೀವಿ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಒಂದು ಕವಿತೆಯನ್ನ ರಚನೆ ಮಾಡಿ ಈ ದೇಶದ ಪ್ರಧಾನಿಯ NRC ಮತ್ತೆ CA ಜಾರಿಯನ್ನು ತರುವಂತಹ ಕ್ರಮವನ್ನು ಪ್ರಶ್ನೆ ಮಾಡೋದಕ್ಕೋಸ್ಕರ ಅವರ ಮೇಲೆ FIR ಆಗಿ ಅವ್ರನ್ನ ಅರೆಸ್ಟ್ ಮಾಡುವಂತಹ ಹುನ್ನಾರ ನಡೆದಿದೆ. ನಾನು ಹಾಗಾಗಿ ಈ ರೀತಿಯಾದಂತಹ ಆಡಳಿತ ವ್ಯವಸ್ಥೆಯವರ ಅಥವಾ ರಾಜಕೀಯ ಧುರೀಣರ ಅಥವಾ ಅಧಿಕಾರದಲ್ಲಿರುವಂತಹ ಆಜ್ಞೆಗಳನ್ನ ಪಾಲಿಸುವಂತಹ ಪೊಲೀಸರಿಗೆ ಒಂದು ಸವಾಲಾಗಿ ಆ ಕವಿ ಸಿರಾಜ್ ಅವರು ಬರೆದಂತಹ ಕವಿತೆಯನ್ನ ನಾನಿವತ್ತು ಇಲ್ಲಿ ವಾಚನ ಮಾಡ್ತೀನಿ ನಿಮ್ಮ ಮುಂದೆ. ಪೊಲೀಸರು ಕೇಸ್ ಹಾಕೊಳ್ಳೋದಾಗ ನನ್ನ ಮೇಲೆ ಕೂಡ ಹಾಕೊಳ್ಳಿ, ನನಗೆ ನಂಟೆ ಇಲ್ಲ. ಯಾಕೆಂದ್ರೆ ಪ್ರಭುತ್ವವನ್ನು ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಹಕ್ಕಿಲ್ಲ ಅಂತಂದ್ರೆ, ಪ್ರಭುತ್ವವನ್ನು ಹೊರಟಿರೋ ದಾರಿಗಳನ್ನು ನಾವು ಪ್ರಶ್ನೆ ಮಾಡೋದಕ್ಕೆ ನಮಗೆ ಇಲ್ಲಿ ಅಧಿಕಾರ ಇಲ್ಲ ಅಂತಂದ್ರೆ ಈ ದೇಶ ನಮ್ದಲ್ಲ ಅಂತ ಅನ್ಸುತ್ತೆ ನಮಗೆ. ಹಾಗಾಗಿ ಅವರು ಬರೆದಂತಹ ಕವಿತೆಯನ್ನ ಅವರು ಜನಪರವಾಗಿ ಎತ್ತದಂತ ಪ್ರಶ್ನೆಗಳನ್ನ ಅವರ ಪರವಾಗಿ ನಾನು ಕೂಡ ಇಲ್ಲಿ ಎತ್ತಬೇಕಾಗ್ತದೆ. ಅವರ ಕವಿತೆಯನ್ನ ನಿಮ್ಮ ಮುಂದೆ ಇಡ್ತೀನಿ. ಕೇಸ್ ಹಾಕೋದಾದ್ರೆ ಖಂಡಿತವರು ನಮ್ಮ ಮೇಲೆ ಹಾಕೊಳ್ಳಿ, ನಾವೇ ಕೇರ್ ಮಾಡೋಣ ಅಂತ ಅವ್ರ ಕವಿತೆ ನಿಮ್ಮ ಮುಂದೆ ಇಡ್ತೀನಿ. ಅವರ ಪ್ರಶ್ನೆ ಮಾಡ್ತಾರೆ ಈ ದೇಶದ ಪ್ರಧಾನಿಗೆ, ಆಧಾರು ರೇಷನ್ ಕಾರ್ಡ್ಗಳ ಕ್ಯೂನಲ್ಲಿ, ತಂಬಿನ ಸರ್ವರಿನ ಮಂಗನಾಟದಲ್ಲಿ ಬದುಕು ಕಳೆದುಕೊಳ್ಳುತ್ತಿರುವವರ ದಾಖಲೆ ಕೇಳುವವನೇ ನಿನ್ನ ದಾಖಲೆ ಯಾವಾಗ ನೀಡುತ್ತಿ? ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಗುನಗುತ್ತಲೇ ನೇಣಿಗೇರಿದವರ ಹೆಸರೂ ಬೇಡವೆಂದು ಹುತಾತ್ಮರಾದವರ ಇತಿಹಾಸದ ಹಾಳೆಗಳ ಹರಿಯುತ್ತಿರುವವನೇ ನಿನ್ನ ದಾಖಲೆ ಯಾವಾಗ ನೀಡುತ್ತಿ? ತಾಜ್ ಮಹಲ್, ಚಾರ್ಮಿನಾರ್, ಗೋಲ್ ಗುಂಬಸ್ಗಳು, ಕೆಂಪುಕೋಟೆ, ಕುತಬ್ ಮಿನಾರ್ಗಳಿಗೆ ಸಾಕ್ಷಿ ಕೇಳುತ್ತಿರುವವನೇ ನಿನ್ನ ದಾಖಲೆ ಯಾವಾಗ ನೀಡುತ್ತಿ? ಬ್ರಿಟಿಷರ ಬೂಟು ನೆಕ್ಕಿದ ತಲೆ ಹಿಡುಕರ ಧರ್ಮ ದೇಶದ ಅಮಲಿನಲ್ಲಿದ್ದ ರಕ್ತ ಕುಡಿಯುತ್ತಿರುವ ಗೋವೆಲ್ ಸಂತತಿಯವನೇ ನಿನ್ನ ದಾಖಲೆ ಯಾವಾಗ ನೀಡುತ್ತಿ? ಪಕೋಡ ಮಾರಿ ಬದುಕಿದವನು ಚಾಮಾರಿ ಬದುಕಿದವನು ನನ್ನೂರಿನಲ್ಲಿ, ಪಕೋಡ ಮಾರಿ ಬದುಕಿದವನು ಚಾಮಾರಿ ಬದುಕಿದವನು ನನ್ನೂರಿನಲ್ಲಿ ಮನುಷ್ಯತ್ವ ಮಾರಿಕೊಂಡಿಲ್ಲ, ಸ್ವಾಭಿಮಾನ ಮಾರಿಕೊಂಡಿಲ್ಲ, ಸುಳ್ಳಿನ ಕಂತೆಗಳ ಕತೆ ಕಟ್ಟಿಲ್ಲ. ಹೇಳು, ನಿನ್ನ ದಾಖಲೆ ಯಾವಾಗ ನೀಡುತ್ತಿ? ಮುಳ್ಳು ಚುಚ್ಚಿ ಹರಿದು ಸಿಡಿದು ಹೋದ ಟ್ಯೂಬ್ಗಳ ಟೈರ್ಗಳ ತಿದ್ದಿ ತೀಡಿ ಗಾಳಿ ತುಂಬಿದ ಪಂಚರ್ಣವನ್ನು ತನ್ನತನವನ್ನು ಮಾರಿಕೊಳ್ಳಲಿಲ್ಲ. ನೀನು ದೇಶವನ್ನೇ ಮಾರಿಬಿಟ್ಟೆಯಲ್ಲ. ಹೇಳು, ನಿನ್ನ ದಾಖಲೆ ಯಾವಾಗ ನೀಡುತ್ತಿ? ದೇಶವನ್ನು ಯಾಮಾರಿಸಿದ ನಿನಗೆ ನಕಲಿ ದಾಖಲೆಗಳು ದೊಡ್ಡದಲ್ಲ ಬಿಡು. ಕನಿಷ್ಠ ಮನುಷ್ಯತ್ವವು ನಿನಗಿದೆ ಎನ್ನುವ ದಾಖಲೆ ಯಾವಾಗ ನೀಡುತ್ತಿ? ಈ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಹಗರಣ ಮಾಡತಕ್ಕ ರಫೇಲ್ ಡೀಲ್ಗಳನ್ನ, ಆ ಪೇಪರ್ಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಯೋಗ್ಯತೆಯಿಂದ ಅದು ಕಳೆದೋಯ್ತು ಅಂತ ಹೇಳುವಂತಹ ಚೌಕಿದಾರ ಅನ್ನೋ ಮೋದಿ, ತಾನು ಏನು ಓದಿದ್ದೀನಿ ಅಂತ ಸತ್ಯವನ್ನ ಈ ದೇಶದ ಮುಂದೆ ಹೇಳುವುದಕ್ಕೆ ಯೋಗ್ಯತೆಯಿಂದ ಇರುವಂತಹ ಒಬ್ಬ ಚೌಕಿದಾರ ಅನ್ನೋ ಮೋದಿ, ಇನ್ನು ಇಂಟರ್ನೆಟ್ ಜನಸಾಮಾನ್ಯರು ಬಳಸದೇ ಇರುವಂತಹ ಕಾಲಘಟ್ಟದಲ್ಲಿ 1986ರಲ್ಲಿ ಮೇಲ್ ಬಳಸಿದ್ದೆ, ಡಿಜಿಟಲ್ ಕ್ಯಾಮ್ರಾ ಬಳಸಿದೆ ಅಂತ ಸುಳ್ಳು ಕೊಡುವಂತಹ ಮೋದಿ, ಈ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟ ದಿವಸ, ಈ ಪ್ರಶ್ನೆಗೆ ನಾವು ಇಲ್ಲಿ ಕೇಳಿದ ದಾಖಲೆಗಳನ್ನ ದೇಶದ ಮುಂದೆ ಇಟ್ಟು ದಿವಸ ನಾವು ದಾಖಲೆಗಳನ್ನ ಕೊಡ್ತೀವಿ. ಅಲ್ಲಿವರೆಗೂ ನಮ್ಮ ಹತ್ರ ದಾಖಲೆಗಳನ್ನ ಕೇಳುವ ಯಾವ ಯೋಗ್ಯತೆಯೂ ನಿನಗೂ ಇಲ್ಲ, ನಿನ್ನ ಸರ್ಕಾರಕ್ಕೂ ಇಲ್ಲ ಅನ್ನೋ ಮಾತನ್ನ ನಾವು ಇಲ್ಲಿಂದ ಗಂಟಾಗ್ಬೇಕು. ಮತ್ತೆ ಅದರ ಜೊತೆಯಲ್ಲಿ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ದೇಶದಲ್ಲಿ ಎಂತ ಆತಂಕದ ಪರಿಸ್ಥಿತಿ ಇದೆ, ಎಂತ ಆತಂಕದ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬರ್ತಾ ಇದ್ದೀವಿ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ಬಿಜೆಪಿಯ ಸಂಸದರು ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಕೂಡ ಎಷ್ಟು ರೀತಿ ಮೆಂಟ್ಲ್ಗಳಾಗುತ್ತಿದ್ದಾರೆ, ಎಂತೆಂತ ಅನಾಹುತಗಳು ಮಾತುಗಳನ್ನ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದೀವಿ ಪರಿಜ್ಞಾನ ಕೂಡ ಇಲ್ಲದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ಇದಕ್ಕೆ ಬೆಂಗಳೂರಿನ ಸಂಸದ ತೇಜಸ್ವಿ ಅನ್ನೋ ಒಬ್ಬ ಸಣ್ಣ ಹುಡುಗ, ಚಿಕ್ಕ ವಯಸ್ಸಿಗೆ ಒಳ್ಳೆ ಅಧಿಕಾರ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡಿ ಎಲ್ಲರೂ ಕೈಗೊಂಡು ಒಳ್ಳೆ ತಂದೆ ತಾಯಿ ಮಗ ಅನ್ಸ್ಕೊಳ್ಳುವಂತ ಅವಕಾಶ ಇದೆ. ಆದ್ರೆ ಈ ಮನುಷ್ಯ ಯಾಕಪ್ಪ ಹೊಡ್ತಾ ಇಂಥ ಪಿಶಾಚಿ ಹೊಡೆದಂತ ಅನ್ಸ್ಕೊಳ್ಳುವಂತ ಮಾತುಗಳನ್ನ ಆಡಬಾರ್ದು ಅನ್ನೋ ಒಳ್ಳೆ ಸಲಹೆಯನ್ನು ಅದನ್ನು ಕೊಡ್ತಾ, ಆದ್ರೆ ಇತ್ತೀಚೆಗೆ ಒಂದು ಮಾತನ್ನ ಹೇಳ್ತಾರೆ, ಏನು ಅಂತಂದ್ರೆ ಎದೆ ಸೇರಿದ್ರೆ 4 ಲಕ್ಷ ಇರೋ ಜನ, ಟೈರು ಟ್ಯೂಬ್ಗಳಿಗೆ ಪಂಚರ್ ಹಾಕೋ ಜನ ಇವತ್ತು ಬಂದು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ ಅಂತ. ಆದ್ರೆ ಆ ಹುಡುಗರಿಗೆ ಗೊತ್ತಿರಲಿ, ಎದೆ ಸೇರಿದ್ರೆ 4 ಲಕ್ಷ ಇಲ್ಲದಂತಹ ಹೈದರಾಲಿ ನಡುಗಿಸಿದ್ರು. ಆ
ಅಂತಿದ್ದ ಸಾಮಾನ್ಯವಲ್ಲ, ಇಡೀ ಇಂಗ್ಲಿಷ್ ಸಾಮ್ರಾಜ್ಯವನ್ನು. ಹೈದರಾಲಿ ಹೆಸರು ಕೇಳಿದ್ರೆ ಇಂಗ್ಲಿಷ್ನವರು ಕೂತು ಜಾಗದಲ್ಲಿ ನಡುಗೋಗ್ತಾ ಇದ್ದಾರೆ. ಅದೇ ಹೈದರಾಲಿ ಎದೆ ಬದುಕರೆ, ತಲೆ ಬದುಕರೆ, ಕಣ್ಜಗಣ್ಣೆ ಬದುಕರು ಕೂಡ ಅಕ್ಷರಗಳ ದಾಸ್ತಾನವನ್ನು ಇಟ್ಕೊಂಡಿದ್ದಂತಹ ಈ ತೇಜಸ್ವಿ ಸೂರ್ಯನ ಪಿತಾಮಹ ಏನು ಪೂರ್ಣಯುಗರಲ್ಲ, ಆ ಪೂರ್ಣಯುಗನ ಎದುರುಗಡೆ ಕೂರಿಸ್ಕೊಂಡು ಹೈದರಾಲಿ ಒಂದು ಮಾತನ್ನು ಹೇಳ್ತಾರೆ. ಪೂರ್ಣಯ್ಯನವರೇ, ಇಂಗ್ಲಿಷ್ನವರು ಚೆಂಗಿಸ್ ಖಾನ್ ಬಗ್ಗೆ ಕೇಳಿದ್ದೆವು, ಆದರೆ ಈಗ ಅವನ ಭೂತ ಹೈದರನಲ್ಲಿ ಹೋಗಿ ನಮ್ಮನ್ನು ಕಾಡಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಹೈದರನ್ನ ಕಂಡ್ರೆ, ಎದೆಯಲ್ಲಿ 4 ಅಕ್ಷರ ಇದ್ದಂತ ಹೈದರನ್ನ ಕಂಡ್ರೆ ಇಡೀ ಇಂಗ್ಲಿಷ್ ವಸಾಹಸಾಗಿ ನಡುವೆ ಹೋಗ್ತಾ ಇತ್ತು ಅಂತಂದ್ರೆ, ನಿನ್ನ ಸಂತತಿಯವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಏನು, ಮುಸಲ್ಮಾನ ಸಂತತಿಯವರು ದೇಶಕ್ಕೆ ಕೊಟ್ಟಂತ ಕೊಡುಗೆ ಏನು ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ. ಮತ್ತೆ ಅಂತ ಹೈದರ್ ನಮಗೆ ಕೊಟ್ಟೋಗಿದ್ದು ಯಾರನ್ನ? ಅದೇ ಇಂಗ್ಲಿಷ್ ವಸಾಹಸನ್ನ 4 ಯುದ್ಧಗಳಲ್ಲಿ ನಿದ್ದೆ ಇದರ ಜೊತೆ ಕಾಡುತ್ತಾ ಮೈಸೂರಿಗೆ ಟಿಪ್ಪು ಸುಲ್ತಾನರನ್ನು ನಮ್ಗೆ ಕೊಟ್ಟೋಗಿದ್ರು. ಟಿಪ್ಪು ಸುಲ್ತಾನರನ್ನ ಈ ಸಮಯದಲ್ಲಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಇದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೇವಲ 4-6 ಕುಟುಂಬಗಳು ಸಾವಿರಾರು ಎಕರೆಗಳ ಜಮೀನುಗಳು ಒಡೆಯಲಾಗಿದ್ದ ಸಂದರ್ಭದಲ್ಲಿ 250 ವರ್ಷದ ಕೆಳಗಡೆ ಕೇವಲ 4-6 ಕುಟುಂಬಗಳಷ್ಟೇ ಸಾವಿರಾರು ಎಕರೆಗಳ ಜಮೀನು ಒಡೆಯಲಾಗಿದ್ದ ಸಂದರ್ಭದಲ್ಲಿ ಅವರಿಂದ ಆ ಎಲ್ಲವನ್ನೂ ಕಸ್ತು ಉಳುವವನೇ ಭೂಮಿ ಒಡೆಯುವಂತ ಸ್ಕೀಮ್ ಅನ್ನ ನಾವೆಲ್ಲರೂ ಕೂಡ ಹೇಳ್ತೀವಿ. ಇಂದಿರಾ ಗಾಂಧಿ ಕಾಲದಲ್ಲಿ ಕಾಂಗ್ರೆಸ್ ತಂದಂತ ಸುಳ್ಳು. ಉಳುವವನೇ ಭೂಮಿ ಒಡೆಯ ಅನ್ನೋ ಒಂದು ಕಾಯ್ದೆಯನ್ನ ಈ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಜಾರಿ ಮಾಡಿದಂತ ಕೀರ್ತಿ ಯಾರಿಗಾದ್ರು ಇದ್ರೆ ಅದು ಟಿಪ್ಪು ಸುಲ್ತಾನ್ರಿಗೆ ಮಾತ್ರ. ಟಿಪ್ಪು ಸುಲ್ತಾನ್ ಜಾರಿ ಮಾಡಿದಂತ ಕಾಯ್ದೆ ಅದು. ಮನುಷ್ಯರು ಅಂತ ಕೂಡ ನೋಡ್ತಿರ್ಲಿಲ್ಲ ದಲಿತರನ್ನ, ಆ ಸಂದರ್ಭದಲ್ಲಿ ಅಸ್ಪೃಶ್ಯರನ್ನ ಮನುಷ್ಯರು ಅಂತ ಕೂಡ ನೋಡ್ತಿರ್ಲಿಲ್ಲ. ತಿನ್ನೋದಕ್ಕೆ ಅನ್ನ ಸಿಗ್ತಿರ್ಲಿಲ್ಲ, ದುಡಿಯೋದಕ್ಕೆ ದುಡಿಮೆ ಸಿಗ್ತಿರ್ಲಿಲ್ಲ, ವಿದ್ಯೆ ಸಿಗ್ತಿರ್ಲಿಲ್ಲ, ಉಡೋದು ಬಟ್ಟೆ ಇರ್ತಿರ್ಲಿಲ್ಲ, ಮಾನ ಮರ್ಯಾದೆ ಗೌರವದ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಕೂಡ ಮನುಷ್ಯರು ನಿಮಗೆ ಬದುಕೋದು ಬೇಕಿದೆ, ಎಲ್ಲರನ್ನೂ ನೀವು ಕೂಡ ಬದುಕಬೇಕು ಅಂತ ಅಸ್ಪೃಶ್ಯರನ್ನ ಹತ್ತಿರಕ್ಕೆ ಕರೆದು ಸೈನ್ಯದಲ್ಲಿ ಉದ್ಯೋಗವನ್ನ, ದುಡಿಯೋದಕ್ಕೆ ಭೂಮಿಯನ್ನು ಕೊಟ್ಟಂತ ಮಹಾನ್ ಪುಣ್ಯಾತ್ಮ ಯಾರಾದ್ರೂ ದೇಶದಲ್ಲಿ ಅದು ಟಿಪ್ಪು ಸುಲ್ತಾನ್. ಅಂತ ಪುಣ್ಯಾತ್ಮನ ಈ ನಾಡಿಗೆ ಕೊಟ್ಟೋಗಿದ್ದು ಎದೆ 4 ಅಕ್ಷರ ಇದೆ ಅಂತ ಹೈದರಾಲಿ. ಆದ್ರೆ ಎದೆ ತುಂಬಾ ಅಕ್ಷರಗಳನ್ನ ತುಂಬಿದಂತ ನೀವೇನ್ ಮಾಡ್ತಾ ಇದ್ರಿ ಅಂತಂದ್ರೆ, ಟಿಪ್ಪು ಸುಲ್ತಾನರನ್ನ ಇಂಗ್ಲಿಷ್ನವ್ರಿಗೆ ಯಾವಾಗ ಹೇಳ್ಕೊಟ್ಬಿಡೋಣ, ಆ ಬ್ರಿಟಿಷ್ನವ್ರ ಎಂಜಲ್ನ ಯಾವಾಗ ನಾವು ತಿನ್ನೋಣ ಅಂತ ಕಾಯ್ಕೊಂಡು ಟಿಪ್ಪು ಸುಲ್ತಾನರ ಹಿಡ್ಕೊಟ್ಟಂತಹ ಅಕ್ಷರ ತುಂಬಿಕೊಂಡಿದ್ದಂತ ಗುಲಾಮ ಸಂಸ್ಕೃತಿ, ಗುಲಾಮ ಸಂತತಿ ನಿಮಗೆ. ಅಕ್ಷರ ತುಂಬಿಕೊಂಡಿದ್ರೆ ಸಾಲದು, ತಲೆ ಒಳಗಡೆ ವಿವೇಚನೆ ಇರಬೇಕು, ವಿವೇಕ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು, ದೇಹದ ಬಗ್ಗೆ, ದೇಶದ ಬಗ್ಗೆ ಗೌರವ ಇರಬೇಕು. ಆ ಗೌರವ ಇಲ್ಲದೆ ಯಾವ ಅಕ್ಷರಗಳು ಇಲ್ಲಿದ್ರು ಕೂಡ ಏನು ಕೆಲಸ ತರೋದು. ಮತ್ತೆ ಇನ್ನೊಬ್ಬ ಮಹಾನ್ ಪುಣ್ಯಾತ್ಮನಿಗೆ ಇದೇ ಸಂದರ್ಭದಲ್ಲಿ ನಾವು ಉತ್ತರ ಕೊಡಬೇಕಾಗ್ತದೆ. ಎನ್ಆರ್ಸಿ ವಿರುದ್ಧವಾಗಿ, ಸಿಎ ವಿರುದ್ಧವಾಗಿ ನಾವು ಧ್ವನಿ ಎತ್ತದಂತಲ್ಲ, ನಮ್ಮನ್ನ ಪ್ರಶ್ನೆ ಮಾಡೋದು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ಕೊನೆಗೆ ನೀವು ಅಪ್ಪ ಅಮ್ಮನ ಮಕ್ಕಳೇ ಅಲ್ಲ, ನೀವು ಈ ದೇಶದವರೇ ಅಲ್ಲ, ನೀವು ಪರದೇಶದವರು, ಪರದೇಶದ ಅತಿಥಿಗಳಾಗಿ ಬಂದಂತ ಮಾತಿನ ಅರ್ಥ ನಮ್ಮ ಮೇಲೆ ದಬಾವಣೆ ಮಾಡೋದಕ್ಕೆ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ಇನ್ನೊಬ್ಬ ಕೋಮು ಕ್ರಿಮಿ ಅಂತಂದ್ರೆ ಅಂತಿಂತ ಅಲ್ಲ, ಕೋಮು ದ್ವೇಷವನ್ನ ಪ್ರತಿಯೊಬ್ಬ ಯುವಕರ ಎದೆಗಳಲ್ಲಿ, ಅದರಲ್ಲೂ ಕೂಡ ದಲಿತ ಸಮುದಾಯದ ಯುವಕರು, ಹಿಂದುಳಿದ ವರ್ಗದ ಯುವಕರು, ಶೂದ್ರ ಸಮುದಾಯದ ಯುವಕರಲ್ಲಿ ಧರ್ಮದ ಅಮಲನ ತುಂಬುತ್ತಾ ಅವರಲ್ಲಿ ಕೊಲೆಗಳ ಮನಸ್ಥಿತಿಯನ್ನು ಸ್ಥಾಪನೆ ಮಾಡ್ತವರು ಸಹ ಕಲ್ಲಡ್ಕ ಪ್ರಭಾಕರ ಭಟ್ಟ ಅನ್ನೊಬ್ಬ ವಿಷಜಂತು. ಆ ಕಲ್ಲಡ್ಕ ಪ್ರಭಾಕರ ಭಟ್ಟ ಅನ್ನೋ ವಿಷಜಂತು ಇತ್ತೀಚೆಗೆ ಒಂದು ಮಾತಾಡಿದ್ರು ಅಂತಂದ್ರೆ, ಇದೇ ತುಮಕೂರಿನ ಒಬ್ಬಳ ಹತ್ರ ತುಮಕೂರು DC ಕಚೇರಿ ಮುಂದೆ ನಿಂತ್ಕೊಂಡು ಮುಸಲ್ಮಾನರು ಈ ದೇಶಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ, ಅತಿಥಿಗಳಾಗಿರ್ಬೇಕಷ್ಟೇ, ಅವರು ಹೆಚ್ಚಿಗೆ ಮಾತಾಡೋದಿಲ್ಲ ಈ ದೇಶದಲ್ಲಿ ಅಂತ. ಆ ಪುಣ್ಯಾತ್ಮನಿಗೆ ಒಂದು ಉತ್ತರ ಕೊಡ್ಬೇಕು ನಾವು. ಪುಣ್ಯಾತ್ಮ, ನಿನ್ನ ಹತ್ರ ದುಡ್ಡಿದ್ರೆ ಹೋಗಿ ಒಂದ್ಸಲಿ ಒಂದು ರೌಂಡ್ ಹಾಕೊಂಬ, ಇಲ್ದಿದ್ರೆ ಕೇಳು, ಸುಲ್ರೆ ಕಾಸನ್ನ ಮುಂಚಾಟ ನಾನು ನಿಮ್ಗೆ ಪ್ರಚಾರ ಮಾಡ್ಕೊಡ್ತೀನಿ. ಹೋಗಿ ಕುತುಬ್ ಮಿನಾರ್ ನೋಡ್ಕೊಂಬ, ತಾಜ್ ಮಹಲ್ ನೋಡ್ಕೊಂಬ, ರೆಡ್ ಫೋರ್ಟ್ ನೋಡ್ಕೊಂಬ, ಕಬ್ಬನ್ ಪಾರ್ಕ್ ನೋಡ್ಕೊಂಬ, ಲಾಲ್ ಬಾಗ್ ನೋಡ್ಕೊಂಬ. ಇದನ್ನೆಲ್ಲ ಕಟ್ಟಿದ್ದು ಈ ದೇಶಕ್ಕೆ ಏನು ಅತಿಥಿಗಳಾಗಿ ಬಂದು ಅಂತ ಹೇಳ್ತಾ ಇದ್ದಲ್ಲ, ಆ ಅತಿಥಿಗಳಾಗಿ ಬಂದಂತ ಮುಸಲ್ಮಾನರಲ್ಲ, ಈ ದೇಶದ ಮೂಲ ನಿವಾಸಿ ಮುಸಲ್ಮಾನರು ಕಟ್ಟಿದ್ದಾರಲ್ಲ. ಆದ್ರೆ ನೀವು ಕೊಟ್ಟಿದ್ದೇನು? ನೀವು ಅತಿಥಿಗಳಾಗೂ ಬರಲಿಲ್ಲ, ಗೆಳೆಯರಾಗೂ ಬರಲಿಲ್ಲ, ದಬ್ಬಾಳಿಕೆ ಮಾಡಿಕೊಂಡು ನೀವು ಅನ್ನ ಮತ್ತೆ ನೀರನ್ನ ಕೇಳ್ಕೊಂಡು ದೇಶಕ್ಕೆ ಬಂದಾಗ ಅನ್ನ ಮತ್ತೆ ನೀರನ್ನ ಕೊಟ್ಟಂತಹ ಜನರ ಕೈ ಕಚ್ಚಿ ಎದೆಗೆ ಹೋದಂತಹ ಮತಿಹೀನ ಗುಣಹೀನ ಸಂತತಿ ನಿಮ್ಮದು. ನೀವು ನಮ್ಮನ್ನ ಪ್ರಶ್ನೆ ಮಾಡ್ತೀರಿ, ಏನೋ ಈ ದೇಶಕ್ಕೆ ಅತಿಥಿಗಳಾಗಿ ಬಂದಿದ್ದು ಮುಸಲ್ಮಾನರು ಅಂತ. ಮತ್ತೊಬ್ಬ ಪುಣ್ಯಾತ್ಮ ಸಂತೋಷ್ ಅವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಮೊನ್ನೆ ಮಾತಾಡ್ತಾ ಹೇಳ್ತಾರೆ, ಈ ದೇಶಕ್ಕೆ ಈಗ ಬಂದಿರೋದು ಏನು ವಲಸೆಗಾರರಾಗಿ ಬಂದಿರೋದು NRC ಅಡಿಯಲ್ಲಿ ಯಾರು ನಾವು ಇಳಿಯ ಕೊಟ್ಟಿದೀವಲ್ಲ, ಅದರಲ್ಲಿ ಬಹುಪಾಲು 68% ಜನ ದಲಿತರಂತೆ, ಶೂದ್ರರಂತೆ, ಹಿಂದುಳಿದ ವರ್ಗದವರಂತೆ. 68% ಈಗ ವಲಸೆ ಬಂದಿರೋರ ಪೈಕಿ ದಲಿತರಿದ್ದಾರೆ. ಹಾಗಾಗಿ ನಾವು ಅವರಿಗೆ CID ಬಹುಮತ ಕೂಡ ಕೊಟ್ಟಿದ್ದೀವಿ. ಇದು ದಲಿತ ವಿರೋಧಿ ಕ್ರಮವಾ? ದಲಿತ ಮುಖಂಡರುಗಳು ನಮ್ಮ ಮೇಲೆ ಗೂಬೆ ಕೊಡಿಸ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ಅವರಿಗೆ ಒಂದೇ ಒಂದು ಮಾತಾಡಬೇಕಾಗಿರೋದೇನು ಅಂತಂದ್ರೆ,
ನ್ಯಾಷನಲ್ ಕ್ರೈಮ್ ರಿಪೋರ್ಟ್ಸ್ ಪ್ರಕಾರ 2015ರಲ್ಲಿ ಈ ದೇಶದಲ್ಲಿ ನಡೆದ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ಹೆಚ್ಚಿದಾವೆ ಅಂತಂದ್ರೆ ಮಹಿಳೆಯರ ಮೇಲೆ ಪ್ರತಿ ವರ್ಷ 4,000ಕ್ಕೂ ಹೆಚ್ಚು ಅತ್ಯಾಚಾರಗಳಾಗಿದ್ದಾವೆ, 3,000ಕ್ಕೂ ಹೆಚ್ಚು ಮರ್ಡರ್ಗಳಾಗಿದ್ದಾವೆ. ಸಣ್ಣ ಮಕ್ಕಳು ಅಂತ ಕೂಡ ನೋಡಿದ್ರೆ ಜಾತಿ ಕಾರಣಕ್ಕೆ ದಲಿತ ಸಮುದಾಯದ ಹೆಣ್ಣು ಮಕ್ಕಳನ್ನ ಕೊಂದಾಕೋದು ಸಾವಿರಾರು ಗಟ್ಟಲೆ ಇದೆ. ನಿಮಿಷಕ್ಕೆ ಒಂದೊಂದು ಅಟ್ರಾಸಿಟಿ ಘಟನೆ ನಡೀತಾ ಇದೆ, ನಿಮಿಷಕ್ಕೆ ಒಂದೊಂದು ಜಾತಿ ಕಾರಣಕ್ಕೆ ಕೊಲೆಗಳು ನಡೀತಾ ಇದ್ದಾವೆ, ದಬ್ಬಾಳಿಕೆ ನಡೀತಾ ಇದೆ. ನಿಮ್ಮ ಕೋತಿ ಆಡಿಸೋ ಆದಿತ್ಯನಾಥ ಮುಖ್ಯಮಂತ್ರಿ ಆಗಿರುವಂತಹ ಉತ್ತರ ಪ್ರದೇಶದಲ್ಲಿ ಪ್ರತಿದಿನ ದಬ್ಬಾಳಿಕೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ. ದಲಿತರು ಪಂಚೆ ಕಟ್ಟಿದ್ರೆ ಹೊಡಿತಾರೆ, ವಾಚ್ ಕಟ್ಟಿದ್ರೆ ಹೊಡಿತಾರೆ, ಮೀಸೆ ತಿರುಗಿದ್ರೆ ಹೊಡಿತಾರೆ, ಮದುವೆ ಆಗೋ ಹುಡುಗ ಕುದುರೆ ಮೇಲೆ ಹೋಯ್ತು ಅಂತಂದ್ರೆ ಹೊಡೆದು ಸಾಯಿಸಾಕ್ತಾರೆ, ಮನೆ ಒಳಗಡೆ ಮಟನ್ ಇಟ್ಬಿಟ್ಟಿದ್ದಾನೆ ತಿನ್ನೋದಕ್ಕೆ ಅಂತಂದ್ರೆ ತಲೆ ಮೇಲೆ ಕಲ್ಲೆತ್ತಾಗ ಸಾಯ್ತಾ ಇದ್ದಾನೆ. ಇಂಥ ಒಂದು ರಾಜ್ಯದಲ್ಲಿ, ಇಂಥ ಒಂದು ದೇಶದಲ್ಲಿ ಇಷ್ಟು ದಬ್ಬಾಳಿಕೆ ದೌರ್ಜನ್ಯ ಇರೋ ಸಮಯದಲ್ಲಿ ಇಲ್ಲಿವರೆಗೆ ನೀವು ರಕ್ಷಣೆ ಕೊಡಕ್ಕೆ ತಾಕತ್ತಿಲ್ಲ. ಇಲ್ಲಿರೋ ದಲಿತರಿಗೆ ಸಾಂವಿಧಾನಿಕ ಹಕ್ಕನ್ನು ಒದಗಿಸೋದಕ್ಕೆ ಇಲ್ಲಿವರೆಗೂ ಯೋಗ್ಯತೆ ಸಾಲದಿಲ್ಲ. ಅದರಲ್ಲಿ 68% ವಿದೇಶಿಯಲ್ಲಿದ್ದಂತಹ ದಲಿತರು ಹಿಂದುಳಿದ್ರು ಕರ್ಕೊಂಡು ಬಂದು ಇಲ್ಲಿ ಅವರಿಗೆ ಪೌರತ್ವ ಕೊಟ್ಟು ಉದ್ಧಾರ ಮಾಡ್ತಾರೆ. ಇವ್ರಿಗೆಲ್ಲ ಒಂದು ಸಣ್ಣ ಘಟನೆಯನ್ನು ನಾನು ನೆನಪೋದೇನು ಅಂತಂದ್ರೆ, ದಿಗ್ಗಳ್ಳಿಯ ಆದಿವಾಸಿಗಳಿಗೆ ಭೂಮಿ ಕೊಡಬೇಕು. ದಿಗ್ಗಳ್ಳಿಯ ಆದಿವಾಸಿಗಳು ಈ ನೆಲದ ಮೂಲ ನಿವಾಸಿಗಳು, ಅವ್ರು ಕೂಲಿ ಕೂಡ ಮಾಡಿ ಬರ್ಬೇಕಾಗ್ತಾ ಇಲ್ಲ, ಅವ್ರು ಸ್ವಂತ ದುಡಿಮೆ ಮಾಡಬೇಕಾದ್ರೆ ಅವ್ರಿಗೊಂದು 30-40 ಸೈಟ್ ಕೊಡ್ಬೇಕಂತ ಹೊರಟಾಗ ಅವರೆಲ್ಲರೂ ಕೂಡ ಅಸ್ಸಾಂನಿಂದ ಬಂದಂತಹ ಏನು ವಲಸೆಗಾಗ ಅವರಿಗೆ ಜಮೀನು ಕೊಡಬಾರ್ದು ಹೋರಾಟ ಮಾಡಿದಂತಹ ಅವಿವೇಕಿಗಳು, ಅಯೋಗ್ಯರು ಇವತ್ತು ಬಂದು 68% ದಲಿತರಿಗೆ ನಾವು ಪೌರತ್ವ ಕೊಡ್ತೀವಿ ಅಂತ ಹೊರತಾರಲ್ಲ. ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದೆಯಾ? ಎಲ್ಲಾ ಬಿಟ್ಟು ಚೆನ್ನಾಗಿ ಇಂಥ ಸುಳ್ಳುಗಳನ್ನೇ ನೋಡ್ಕೊಂಡು ಬಂದ ಇರುವಂತ ಈ ಜನರನ್ನ ನಾವು ಮಟ್ಟ ಹಾಕ್ಬೇಕು ಅಂತಂದ್ರೆ, ನೀವೆಲ್ಲರೂ ಇದ್ದಿರಲ್ಲ, ನೀವೆಲ್ಲರಲ್ಲೂ ಕೂಡ ನಾನು ಕೈ ಮುಂದೆ ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತಂದ್ರೆ, RSS, BJP, ಬಜರಂಗಳ, VHP ಇಂಥವೆಲ್ಲ ಏನೇನೆಲ್ಲ ಇದಾವಲ್ಲ, ಈ ಸಂಘಟನೆಗಳಲ್ಲಿ ಹೋಗಿ ಕೆಲಸ ಮಾಡ್ತಾ ಕಾಲಾಳೊಳಗೆ ಗುಲಾಮರಾಗಿ ದುಡಿತಾ ಇರೋದನ್ನ ನನ್ನ ಅಣ್ಣ ತಂದಿರ್ತಾರಲ್ಲ, ಹಿಂದುಳಿದ ವರ್ಗದವರು, ಶೂದ್ರ ಸಮುದಾಯದವರು, ಇತರೆ ಶೂದ್ರ ಸಮುದಾಯದವರು, ದಲಿತ ಸಮುದಾಯದವರು, ಆ ಅಣ್ಣ ತಂದ್ರ ನೀವು ಮಾತಾಡಬೇಕು, ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು. ಅಪ್ಪ, ನೀವು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಸಾಕಿ ಬೆಳೆಸಿದ್ರು, ನೀವು ಒಬ್ಬ ವಿದ್ಯಾವಂತನಾಗಲಿ, ಉದ್ಯೋಗವಂತನಾಗಲಿ, ಭವಿಷ್ಯ ಕಂಡುಕೊಳ್ಳಿ, ನಿಮ್ ಭವಿಷ್ಯ ಚೆನ್ನಾಗಿಲ್ಲ ಅಂತ ಮಾಡ್ತಿದ್ರೆ ಈ RSS, BJP, VHPಗಳು ಹೋಗಿ ನಿಮ್ಮ ಭವಿಷ್ಯಗಳನ್ನ ಹಾಳು ಮಾಡ್ಕೊಂಡು ಒಂದು ಕೊಲೆಗಳಿಗೆ ಆಗ್ತಾ ಇದ್ದೀರಾ, ಇಲ್ಲ ನೀವು ಕೊಲೆ ಆಗಿ ಸಾಯ್ತಾ ಇದ್ದೀರಾ, ನಿಮ್ ಎತ್ತೊಟ್ಟಿಗೆ ಬೆಂಕಿ ಸಾಯ್ತಾ ಇದ್ದೀರಾ. ಈ ಕೆಲಸವನ್ನ ಬಿಡಿ. ಆ ದೇಶದ್ರೋಹಿ ಸಂಘಟನೆಗಳಾದ RSS, VHP ಬಿಟ್ಟು ದಯಮಾಡಿ ನೀವು ಮನುಷ್ಯರಾಗಿ ನಮ್ಮ ಜೊತೆ ಬಂದಿ ಅನ್ನೋ ಕೆಲಸವನ್ನ ನೀವು ಮಾಡಿ. ಪ್ರತಿ ದಿವಸ ಒಬ್ಬೊಬ್ಬರಾದ್ರೂ ಕೂಡ ಅಟ್ಲೀಸ್ಟ್ ನಾವು ಮುಕ್ತಿಗೆ ಸಾಧ್ಯ ಆಗಬೇಕು, 1-2 ನಿಮಿಷನಾದ್ರೂ ಕೂಡ ಈ ಸಂಘಟನೆಗಳಲ್ಲಿ ಕೂರಿಸ್ಕೊಡುವಂತ ಅಣ್ಣ ತಂದಿರ ಮಾತಾಡಿ ಆ ಸಂಘಟನೆಯಿಂದ ಹೊರಗಡೆ ಬರುವಂತ ಕೆಲಸನ ಪ್ರತಿ ದಿವಸ ಒಬ್ಬರನ್ನ ನಾವೇನಾದ್ರೂ ಕರ್ಕೊಂಡು ಹೋಗ್ತೀವಿ ಅಂದ್ರೂ ಕೂಡ ಅದಕ್ಕಿಂತ ದೊಡ್ಡ ದೇಶ ಸೇವೆ ಜಗತ್ತಲ್ಲಿ ಇಲ್ಲ ಅಂತ ಹೇಳ್ತಾ, ಈ NRC ಮತ್ತೆ CI ಜಾರಿ ಆಗೋದಕ್ಕೆ ಈ ದೇಶದಲ್ಲಿ ನಮ್ಮ ಪ್ರಾಣ ಇರೋವರೆಗೂ ಬಿಡೋದಿಲ್ಲ. ನಮ್ಮ ಉಸಿರಿನ ಕಟ್ಟ ಕಡೆಯ ಪ್ರಾಣ ಇರೋದು ಕೂಡ ಬಿಡೋದಿಲ್ಲ. ಈ ಏನ್ ಬೇಕಾದ್ರೂ ಮಾಡು, ತಲೆ ತೆಗಿ ಅಥವಾ ನೀನ್ ತಲೆ ತಕ್ಕೋ, ನನಗೆ ಗೊತ್ತಿಲ್ಲ. ನಾ ಪೇಪರ್ ಕೊಡಲ್ಲ. ನೀವೇನಾದ್ರೂ ಅವರು ಹಾಕುವಂತ ಬೆದರಿಕೆಗಳಿಗೆ ಈಗಾಗಲೇ ಬ್ಯಾಂಕ್ಗಳಲ್ಲಿ NPR ಅಟ್ಯಾಚ್ ಮಾಡಿ ದಾಖಲೆ ಕೇಳಬೇಕು ಅನ್ನೋ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಒಂದೆರಡು ತೊಂದರೆಗಳಾಗುತ್ತೆ ಇಲ್ಲ ಅಂತಲ್ಲ, ಗ್ಯಾಸ್ ನಿಲ್ಲಿಸ್ಬೋದು, ಕರೆಂಟ್ ನಿಲ್ಲಿಸ್ಬೋದು, ರೇಷನ್ ನಿಲ್ಲಿಸ್ಲಿ. ನಮಗೆ ಒಂದೆರಡು ಅವಕಾಶ ಬೇಕು, ನಮಗೆ ಬೇಕು ಅಂತ ನಾವೇನಾದ್ರು ಪೇಪರ್ಗಳನ್ನ ಕೊಟ್ರೆ ನಾವು ಬಚಾವಾಗ್ತೀವಿ ಅಂತ ಇಟ್ಕೊಳ್ಳೋಣ. ಆದ್ರೆ ಈ ಪೇಪರ್ಗಳನ್ನ ಒದಗಿಸಲಾದಂತಹ ಒಂದು ದೊಡ್ಡ ಅಗಾಧವಾದ ಜನಸಂಖ್ಯೆ ಭಾರತದಲ್ಲಿದೆ. ಅದ್ರದ್ದು ಒಂದು ಸಣ್ಣ ಮಾಹಿತಿ ಹೇಳ್ಬಿಡ್ತೀನಿ. ಸುಮಾರು ಈ ಭಾರತ ದೇಶದಲ್ಲಿ 15 ಕೋಟಿಯಷ್ಟು ಅಲೆಮಾರಿಗಳ ಜನಸಂಖ್ಯೆ ಇದೆ. ಅವ್ರ ಹತ್ರ ಯಾವುದೇ ಪೇಪರ್ ಇಲ್ಲ, ಅವ್ರ ಹತ್ರ ವೋಟರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಪಾಸ್ಪೋರ್ಟ್ ಇಲ್ಲ, ಮತ್ತೆ ಆಧಾರ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್, ಯಾವುದೇ ರೀತಿಯ ಗುರುತಿಗೂ ಅಚ್ಚುವಿಕೆ ಅಂತ ಯಾವುದೇ ಪೇಪರ್ಗಳು ಕೂಡ ಈ 15 ಕೋಟಿ ಅಲೆಮಾರಿಗಳ ಹತ್ರ ಇಲ್ಲ. 8.5 ಕೋಟಿ ಆದಿವಾಸಿಗಳಿದ್ದಾರೆ, ಅವ್ರ ಹತ್ರ ಈ ಪೇಪರ್ಗಳು ಸಿಗೋದಿಲ್ಲ. 3 ಕೋಟಿ ಭೂಮಿ ಹಿಂದಿರುವಂತ ಜನಗಳಿದ್ದಾರೆ, ಅವ್ರ ಹತ್ರ ಈ ಯಾವುದೇ ದಾಖಲೆಗಳು ಸಿಗೋದಿಲ್ಲ. 1,70,00,000 ಜನ ಮನೆಗಳಿಲ್ಲದೆ ಅಂತಿದ್ದಾರೆ, ಅವ್ರ ಹತ್ರ ಈ ಪೇಪರ್ಗಳು ಸಿಗೋದಿಲ್ಲ. ಸರ್ಕಾರದ ದಾಖಲೆಗಳಲ್ಲಿ ಸುಮಾರು 72 ಸಮುದಾಯಗಳು ಇವತ್ತಿಗೂ ಕೂಡ ಗುರುತಿಸಲ್ಪಟ್ಟಿಲ್ಲ. ಆ 72 ಸಮುದಾಯಗಳು ದಿಕ್ಕೆ ಇದ್ದಾಗ ಇವತ್ತು ಆದಿವಾಸಿಗಳಾಗಿ, ಬುಡಕಟ್ಟುಗಳಾಗಿ ಕಾಡಿ ಮುಂದೆ ಬರುತ್ತಾ ಇದ್ದಾರೆ. ಇವರೆಲ್ಲ ಸೇರಿದ ಸರಿಸುಮಾರು 30 ಕೋಟಿ ಜನರಾಗ್ತಾರೆ. ಈ 30 ಕೋಟಿ ಜನರ ಜೊತೆನಲ್ಲಿ ಇವ್ರು ಕೇಳ್ತಾ ಇರುವಂತಹ ಮುಂಚೆ 71 ಕೇಳ್ತಾರೆ, ಈಗ 84 ಇಸ್ವಿಯಿಂದ ಕೇಳ್ತಾರೆ. 84ನೇ ಇಸ್ವಿಯ ನಂತರ ನಮ್ಮ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಇಲ್ಲಿ ಕೂತ್ರೆ ಎಷ್ಟು ಜನ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದೆ ಹೇಳಿ ನೋಡೋಣ. ನಿಮ್ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ನಿಮ್ಮ ಅಪ್ಪ ಅಮ್ಮ ಬರ್ತ್ ಸರ್ಟಿಫಿಕೇಟ್ ಕೊಡ್ಬೇಕಂತೆ. ಯಾರು ಇಟ್ಟಿದ್ದೀರಾ ನೋಡೋಣ. ನೀವು ಬರ್ತ್ ಸರ್ಟಿಫಿಕೇಟ್ಗಳು ಇಲ್ಲ ಅಂತಂದ್ರೆ NPR ಸರಿಯಲ್ಲಿ ನಿಮ್ಮ ಅಪ್ಪ ಅಮ್ಮ ಹುಟ್ಟಿದ ದಿನಾಂಕವನ್ನು ನಮೂದಿಸ್ಬೇಕಂದ್ರೆ ದಾಖಲೆಗಳ ಸಮೇತವಾಗಿ ಯಾರ ಹತ್ರ ಇದೆ ಇಲ್ಲಿ? ನಾವು ಹುಟ್ಟಿದ್ ಯಾವಾಗ ಅಂತ ಕೇಳಿದ್ರೆ ಸ್ಕೂಲ್ ಟೀಚರ್ ಏನಿರ್ತಾರೆ, ಒಂದು ದಾಖಲಾತಿ ದಿನಾಂಕಗಳು, ಇಲ್ಲ ಕಿವಿನ ಕೈ ಮುಚ್ಚಿರೋ ದಿನ, ಇಲ್ಲ ಜಾತ್ರೆ ಮಾಡಿದ ದಿನ, ಇಲ್ಲ ಎಲ್ಲೋ ಅಮಾವಾಸ್ಯೆ ಆಗಿದ ದಿವಸ, ಇಲ್ಲ ಯಾರೋ ಸತ್ತಿದ ದಿವಸ, ಇಲ್ಲ ಯಾರೋ ಹುಟ್ಟಿದ ದಿವಸ. ಈ ನೆನಪನ್ನು ಇಟ್ಕೊಂಡು ನಮ್ಮ ದಾಖಲೆಗಳನ್ನ ಮಾಡ್ಕೊಡೋದು ನಮ್ಮ ತಂದೆ ತಾಯಿಗಳ ಬದಿಯಲ್ಲಿ ಹೋಗಿ ನಮ್ಗೆ ಜನ್ಮ ದಿನಾಂಕದ ದಾಖಲೆ ಕೊಡಿ, ಮತ್ತೊಂದು ಕೊಡಿ, ಯಾರು ಕೊಡ್ತಾರೆ?
ಈ ತರ ಇಲ್ಲೇ ಇರೋರ ಸಂಖ್ಯೆ ಎಲ್ಲ ಸೇರಿ ಸರಿಸುಮಾರು 67-68 ಕೋಟಿ ಜನ ಆಗ್ತೀವಿ ನಾವು ಭಾರತದಲ್ಲಿ. ಈ 67-68 ಕೋಟಿ ಜನರನ್ನ ಇವ್ರು ಏನ್ ಮಾಡ್ತಾರೆ ಅಂತ. ಅದಕ್ಕೆ ನಾವೇನ್ ಮಾಡೋಣ, ಅವ್ರ ಜೊತೆ ನಿಲ್ಲೋಣ. ನಾವು ಪೇಪರ್ ಕೊಡಲ್ಲ, ಯಾವ ಕಾರಣಕ್ಕೂ ಕೊಡಲ್ಲ. ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಡು ನಾವು ಪೇಪರ್ ಕೊಡಲ್ಲ. ಎಲ್ಲರೂ ಕೊಡಕ್ಕಾಗಲ್ಲ ಅಂತ ಇಡೀ ಒಟ್ಟು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಮನೆ ಮನೆ ನಿರ್ಧಾರ ಮಾಡ್ತಾರೆ. ಯಾರು ನಡ್ಕೊಂಡು ಹೋಗ್ತಾರೆ ಅವರು? ಎಲ್ಲಿ ಜೈಲ್ ಹಾಕ್ತಾರೆ? ಈಗ ಜೈಲಲ್ಲಿ ಹಾಕಿ ನಾವು ಯಾರು ಅನ್ನ ಹಾಕ್ತೀವಿ ಅಂತಂದ್ರೆ ಇವರು ದೇಶದ ಜೈಲಲ್ಲಿರೋದು ಯೋಗ್ಯತೆ ಹೇಳ್ತೀನಿ. ಇಡೀ ದೇಶದಲ್ಲಿರುವಂತಹ ಜೈಲುಗಳಲ್ಲಿ ವಾಸ ಮಾಡಿ, ಈಗ ಜೈಲುಗಳಲ್ಲಿ ಬಂದಿಯಾಗಿರುವಂತಹ ಒಟ್ಟು ದೇಶದ ಜನಸಂಖ್ಯೆ 4 ಲಕ್ಷ ಜನ. ಇಡೀ ಭಾರತದಲ್ಲಿರುವಂತಹ ಜೈಲುಗಳಲ್ಲಿರುವಂತಹ ಜನಸಂಖ್ಯೆ 4 ಲಕ್ಷ ಜನ. ಈ 4 ಲಕ್ಷ ಜನರನ್ನ ಸಾಕಬೇಕು ಅಂತಲೇ ಪ್ರತಿ ವರ್ಷ 1000 ಕೋಟಿ ರೂಪಾಯಿ ಬೇಕಾಗ್ತದೆ. ನಾವೇನಾದ್ರೂ NRC CID 2 ಕೋಟಿನ 3 ಕೋಟಿ ಜನ ಸಿಕ್ಕಿಬಿಟ್ರೆ ಒಂದು ವರ್ಷಕ್ಕೆ 60-70 ಸಾವಿರ ಕೋಟಿ ಬೇಕಾಗ್ತದೆ. ಗಂಜಿಗೆ ಗತಿಯಿಲ್ಲ, ನಂಜಿಗೆ ಹೋಗಲ್ಲ. ಎಲ್ಲಿಂದ 40-70 ಕೋಟಿ? ಏನ್ ಮೋದಿ ಅವ್ರ ಅಪ್ಪ ಕೊಡ್ತಾನ? ಅಮಿತ್ ಶಾ ಅವ್ರ ಅಪ್ಪ ಕೊಡ್ತಾರೆ ದುಡ್ಡು? ಯಾರು ಕೊಡ್ತಾರೆ? ಕೊಡಕ್ಕಾಗೋದಿಲ್ಲ. GST ಕಟ್ಟಕ್ಕಾಗದೆ ಸಾಯ್ತಾ ಇದಾವೆ, ಬಿಸ್ನೆಸ್ಗಳೆಲ್ಲ ಸತ್ತೋಗಿದ್ದಾವೆ. ಡಿಮಾನಿಟೈಸೇಷನ್ ತಗೊಂಡ್ಬಂದು ಕ್ಯೂನಲ್ಲಿ 158 ಜನ ಸಾಯಿಸಿ ಇವತ್ತು ನಮ್ಮ ಹತ್ರ 1 ರೂಪಾಯಿ ದುಡ್ಡು ಇಲ್ದಂಗೆ ಮಾಡಿದ್ದಾರೆ. ಮತ್ತೆ ಈಗ NPR ಯಾರು ದಾಖಲೆ ಕೊಡಲಿಲ್ಲ ಅಂತಂದ್ರೆ ಅವರಿಗೆ 1,000 ರೂಪಾಯಿ ದಂಡ ಹಾಕ್ತಾರಂತೆ. ಇವ್ರಾಗ 1,000 ರೂಪಾಯಿ ದಂಡ ಯಾರು ಕೊಡ್ತಾರೆ? ತಾಟ ಕೊಡ್ತಾರೆ. ನಮ್ಮ ಹತ್ರ ದುಡ್ಡಿಲ್ಲ. ದಂಡ ಆದ್ರೂ ಹಾಕಿ, ದಂಡ ಆದ್ರೂ ಕಟ್ಕೊಂಡು ಗುಂಡಾದ್ರೂ ಹೊಡಿಲಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾವು ಬದುಕಿದ್ರೆ ಮಾತ್ರ NRC ಡಾಕ್ಯುಮೆಂಟ್ಸ್ ಕೊಡಲ್ಲ, CA ಡಾಕ್ಯುಮೆಂಟ್ಸ್ ಕೊಡಲ್ಲ. ಇಡೀ ದೇಶದ ಜನಸಂಖ್ಯೆಯಲ್ಲಿ ಯಾರೇ ಒಬ್ಬರಾದ್ರೂ ಕೂಡ ಒಬ್ಬ ನಮ್ಮಣ್ಣ ತಮ್ಮ, ನನ್ನ ಅಕ್ಕಪಕ್ಕ ಮನೆಯವನು, ನಮ್ಮ ಊರ್ನವನು, ನನ್ನನ್ನ ಮನೆಯಲ್ಲಿ ಬದುಕೋದು ಬಿಟ್ಟು ನನ್ನ ಅಣ್ಣ ತಮ್ಮ ನನ್ನ ಊರಲ್ಲಿ ನನ್ನ ಕಂಡವನ್ನ ಜೊತೆಲಿ ಆಡುವವನ್ನ ಬೆಳೆದವನ್ನ ಹಿಡ್ಕೊಂಡೋಗಿ ಡಿಟೆನ್ಷನ್ ಕ್ಯಾಂಪ್ ಅಲ್ಲಿ ಹಾಕ್ತಾನೆ ಅಂತಂದ್ರೆ ನಾನಿಲ್ಲಿ ಬದುಕೋದಕ್ಕೆ ಲಾಯಕಲ್ಲ. ನನ್ನ ಜೊತೆಲಿರೋ ಅಪ್ಪ ಯಾರಾದ್ರೂ ಡಿಟೆನ್ಷನ್ ಕ್ಯಾಂಪ್ ಅಲ್ಲಿ ಹೋಗ್ತಾನೆ ಅಂತಂದ್ರೆ ನಾನಿಲ್ಲಿ ಬದುಕೋದಕ್ಕೆ ಲಾಯಕ ಆಗೋದಿಲ್ಲ. ನಾನಿಲ್ಲಿ ಬದುಕಿ ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ನಾನು ಬದುಕಬೇಕು, ನನ್ನ ಆತ್ಮಗೌರವ, ನನ್ನ ಸ್ವಾಭಿಮಾನ, ನನ್ನ ಮರ್ಯಾದೆ ಉಳಿಸೋದಕ್ಕೋಸ್ಕರ ನಾನು ಕೂಡ ನಾವು ಯೋಚನೆ ಮಾಡ್ಬೋದಾದ್ರೆ ನಾವು ಈ 3 ದಾಖಲೆ ಕಾಯ್ದೆಗಳಿಗೆ, ಜನವಿರೋಧಿ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ದಾಖಲೆ ಕೊಡಲ್ಲ. ನಿನ್ಗೆ ಏನಾಗುತ್ತೋ ಆಗಲಿ, ನೀನೇನ್ ಮಾಡ್ಕೊತೇ ಮಾಡ್ಕೊ, ನೋಡೋಣ. ಇನ್ನು 4 ವರ್ಷ ನೀವು ಇದೇ ನಾಟಕ ಆಗ್ತೀರಿ ಅಂತ ಗೊತ್ತು. 28-30 ವರ್ಷ ನೀವು 28-30 ವರ್ಷ ರಾಮನ್ನ ಇಟ್ಟುಕೊಂಡು ವ್ಯಾಪಾರ ಮಾಡ್ತೀರಿ, ರಾಜಕಾರಣಕ್ಕೆ ಬಂದ್ರಿ. ದನಾನ ಇಟ್ಕೊಂಡು ರಾಜಕಾರಣ ವ್ಯಾಪಾರ ಮಾಡಿದ್ರಿ, ಅಧಿಕಾರಕ್ಕೆ ಬಂದ್ರಿ. ಈಗ ಅವೆರಡೂ ಅಂಗಡಿಗಳು ಭಾಗ ಪಡೆದರೆ ರಾಮನ ಅಂಗಡಿನೂ ಇಲ್ಲ, ದನದ ಅಂಗಡಿನೂ ಇಲ್ಲ. ಹಾಗಾಗಿ ಈಗ ನಿಮ್ಮ ಹತ್ರ ಇರೋದೇನು ಅಂತಂದ್ರೆ NRC, CAA, NPR ಹೊಸ 3 ಅಂಗಡಿಗಳನ್ನ ತಂದಿದ್ದಾರೆ. ಇವರು ಇನ್ನೊಂದು 5 ವರ್ಷ ಇದನ್ನು ನಡೆಸ್ತಾರೆ. ಒಂದೇ ದಿವಸಕ್ಕೆ ಭಾಗ ಹಾಕಲ್ಲ. ನಾಳೆ NCA ಜಾರಿ ತಂದು ಇಡೀ ದೇಶದೊಳಗೆ ಹಾಕಲ್ಲ. ಜಾರಿ ತರ್ತೀವಿ ಮಾಡ್ತೀವಿ ಅಂತ ಭ್ರಮೆಗಳನ್ನ ಉಳಿಸ್ತಾ ಇನ್ನು 5 ವರ್ಷ ನಡೆಸ್ತಾರೆ. ಎಲೆಕ್ಷನ್ ಹತ್ರ ಬರುತ್ತೆ. 5 ವರ್ಷದಲ್ಲಿ NPR, CAA, NRC ನಾನು ಜಾರಿ ತರಕ್ಕಾಗಲಿಲ್ಲ. ಈ ದೇಶದ ಜನ ನನಗೆ ಸರಿಯಾಗಿ ಸಪೋರ್ಟ್ ಮಾಡಲಿಲ್ಲ. ಈ ಸರಿ ನಾನು 100% ತೊಂದರೆ ತರ್ತೀನಿ, ನೀವು ನನಗೆ ಸಹಾಯ ಮಾಡಿ ಅಂತ ವೋಟ್ ಹಾಕಿ ಅಂತ ಹೇಳ್ಕೊಂಡು ಭಿಕ್ಷೆ ಬೇಡ್ಕೊಂಡು ಮನೆ ಬಾಗಿಲು ಬರ್ತಾರೆ. ಮತ್ತೆ ನಾವು ಪ್ರಮೇಯಗಳಿಗಾಗಿ ಅವ್ರಿಗೆ ವೋಟ್ ಹಾಕಿದ್ರೆ ಮತ್ತೊಂದ್ಸಲಿ ಗೆಲ್ತಾರೆ. ಮತ್ತೊಂದ್ಸಲಿ ಗೆದ್ದಂತ ಈ ಪಿಶಾಚಿಗಳು ನೆಕ್ಸ್ಟ್ ತಗೊಳ್ಳೋದು ಕಾಮನ್ ಸಿವಿಲ್ ಕೋಡ್, ಏಕ ನಾಗರಿಕ ಜಾರಿ ಸಂಹಿತೆ ತಗೊಂಡ್ಬಂದ್ರೆ ಅಂತಂದ್ರೆ ಮುಗಿದು ಈ ದೇಶದ ಕತೆ. ಕಾಮನ್ ಸಿವಿಲ್ ಕೋಡ್ ಅಂದ್ರೆ ಬೇರೆ ಅಲ್ಲ, ಬ್ರಾಹ್ಮಣರ ಸಿವಿಲ್ ಕೋಡ್. ಬ್ರಾಹ್ಮಣರ ಧರ್ಮ, ಮನುಶಾಸ್ತ್ರ ಏನ್ ಹೇಳ್ತಿತ್ತು ಅದರ ಪ್ರಕಾರವಾಗಿ ಈ ದೇಶದಲ್ಲಿ ಕಾನೂನನ್ನ ಹೇರುವಂತದ್ದು. ಒಂದು ಸಾರಿ ಮನುಧರ್ಮಶಾಸ್ತ್ರದ ಯೋಜನೆಗಳು ಅವರ ಒಂದು ವಿವೇಚನೆಗಳು ಅಥವಾ ತಿಳುವಳಿಕೆಗಳಿದ್ದಾವೆ. ಆ ಮನುಷ್ಯ ವಿರೋಧಿ ಕ್ರಮಗಳು ಏನಾದ್ರು ಜಾರಿ ಆಯ್ತು ಅಂತಂದ್ರೆ ನಾವಿಲ್ಲಿ ಬದುಕಾಗಲ್ಲ. ನಾನು ಆಗಲೇ ಹೇಳಿದೆ, ಬಟ್ಟೆ ತೊಡಂಗಿಲ್ಲ. ಕೇರಳದಲ್ಲಿ ಸುಮಾರು ಇದೇ ಟಿಪ್ಪು ಸುಲ್ತಾನ್ ಬದುಕಿದಂತ ಕಾಲದಲ್ಲಿ ಕೇರಳದಲ್ಲಿ ಒಂದು ಕೆಳವರ್ಗದ ಸಮುದಾಯದ ಹೆಣ್ಣು ಮಕ್ಕಳು ಎದೆ ಮೇಲೆ ಬಟ್ಟೆ ತೊಡುವಂಗಿರಲಿಲ್ಲ. ಎದೆ ಮೇಲೆ ಬಟ್ಟೆ ತೊಡಬೇಕು ಅಂತಂದ್ರೆ ಸ್ತನ ತೆರಿಗೆ ಅಂತ ಹಾಕೋರು. ಹೆಣ್ಣಿನ ಸ್ತನದ ಗಾತ್ರಕ್ಕೆ ತಕ್ಕಾಗ ತೆರಿಗೆ ಹಾಕುವಂತ ಹೀನವಾದ ಪರಿಸ್ಥಿತಿ ಈ ದೇಶದಲ್ಲಿತ್ತು. ಅದನ್ನ ತಂದಿದ್ದ ಟಿಪ್ಪು ಸುಲ್ತಾನ್. ಯಾರು ಆ ಯೋಜನೆಯನ್ನ ಜಾರಿ ತರ್ತಾ ಇದ್ರು ಅವ್ರನ್ನ ಕತ್ತರಿಸಿದ್ದಾನೆ ಟಿಪ್ಪು ಸುಲ್ತಾನ್. ಇವ್ರು ಹೇಳ್ತಾರೆ ಹಿಂದೂಗಳನ್ನ ಕೊಂದಿದ್ದಾನೆ ಅಂತ. ಕೊಂದಿದ್ದಾನೆ ನಿಜ, ಇಲ್ಲ ಅಂತ ಸುಳ್ಳು ಹೇಳಬಾರ್ದು. ಎಂದವ್ರನ್ನ ಕೊಂದಿದ್ದಾನೆ. ಹೆಣ್ಣು ಮಕ್ಕಳು ಎದೆ ಮೇಲೆ ಬಟ್ಟೆ ಹಾಕೋದನ್ನ ತಡಿತೀವಿ, ಧರ್ಮ ದೇವರ ಹೆಸರು ತಡಿತೀವಿ, ನೀವು ದುಡ್ಡು ಕಟ್ಟಿ ಅಂದ್ರೆ ಅವ್ನ ಮೇನು ಪೂಜೆನ ಮಾಡ್ತಾನೆ, ತಲೆ ಕತ್ತರಿಸಿದ್ದಾನೆ ಅಂತ ನಾವು ಸ್ವಾಗತ ಮಾಡ್ತಾನೆ. ನಾವು ಅಂತ ಕತ್ತರಿಸೋದನ್ನ ಆ ರೀತಿಯ ಪರಿಸ್ಥಿತಿ ಮತ್ತೆ ಬರುತ್ತೆ. ಆಗ ನಮ್ಮನ್ನ ಇಂಥ ಪಾಪದ ಗುಂಪಿನಿಂದ ಕಾಪಾಡೋದಕ್ಕೆ ಮತ್ತೊಬ್ಬ ಟಿಪ್ಪು ಸುಲ್ತಾನ್ ಹುಟ್ಟು ಬರಲ್ಲ, ಮತ್ತೊಬ್ಬ ಹೈದರಾಲಿ ಬರಲ್ಲ, ಮತ್ತೊಬ್ಬ ಅಂಬೇಡ್ಕರ್ ಬರಲ್ಲ, ಮತ್ತೊಬ್ಬ ನಾರಾಯಣ ಬರೋದಿಲ್ಲ, ಮತ್ತೊಬ್ಬ ಶಾಹು ಮಹಾರಾಜ್ ಬರೋದಿಲ್ಲ, ಮತ್ತೊಬ್ಬ ನಾರಾಯಣ ಕೃಷ್ಣ ಒಡೆಯರ್ ಬರೋದಿಲ್ಲ. ಅದ್ರ ಬದಲಾಗಿ ಅವ್ರು ಬರೋದಿಲ್ಲ, ನಾವು ಬೇಕಾಗಿಲ್ಲ, ನಾವು ಅವ್ರು ಆಗ್ಬೇಕು. ಅವರು ಕೊಟ್ಟೋಗಿರುವಂತಹ ಎಲ್ಲ ಏನು ವಿದ್ಯೆನ ದಾರಿ ಹಾಕಿದ್ರೆ, ಬುದ್ಧಿನ ದಾರಿ ತೋರಿಸಿದ್ರೆ, ದಾರಿ ತೋರಿಸಿದ್ರೆ ಆ ದಾರಿನಲ್ಲಿ ನಡಿಬೇಕು. ಕೊನೆ ಪಕ್ಷ ನಾವು ಅವರಾಗಿದ್ರು ಕೂಡ ಅವ್ರ ಜಾಗದಲ್ಲಿ 10% ನಡೆಯುವಂತ ಕೆಲಸ ನಾವೆಲ್ಲರೂ ಸೇರಿ ಒಟ್ಟಾಗಿ ಮಾಡಿದಾಗ ಒಬ್ಬ ಅಂಬೇಡ್ಕರ್ ಇವತ್ತು ಇಡೀ ದೇಶ ನಿಂತಿದೆ ಅಂತಂದ್ರೆ ನಾವಿಷ್ಟು ಜನ 1% ದಾರಿನ ಅಂಬೇಡ್ಕರ್ ದಾರಿಯನ್ನು ಸಾಗದೆ ಈ ದೇಶ ಎಲ್ಲೋ ಹೋಗುತ್ತೆ. ನಾವು ಆ ಕೆಲಸ ಮಾಡೋಣ ಅಂತ ಹೇಳ್ತಾ ಯಾವ ಕಾರಣಕ್ಕೂ ಮತ್ತೆ ರಿಪೀಟ್ ಮಾಡ್ತೀನಿ, NRC, CA, NPR ಸಂಬಂಧಪಟ್ಟಂತ ದಾಖಲೆಗಳನ್ನ ಯಾರೇ ಕೇಳಕ್ ಬಂದ್ರು ಕೊಡೋದಿಲ್ಲ.
ಹಾಗೆ ಕೇಳಕ್ ಬಂದವ್ರನ್ನ ದಬಾಣಿಕೆ ಕೂಡ ಮಾಡಲ್ಲ. ಯಾಕಂದ್ರೆ ಕೇಳಕ್ ಬಂದ್ರು ಸರ್ಕಾರಿ ಅಧಿಕಾರಿಗಳು, ಪಾಪ ಅವರು ಕೂಡ ಹೊಟ್ಟೆ ಪಾಡಿಗೆ ಕೆಲಸ ಮಾಡಕ್ ಬರೋರು. ಹಾಗಾಗಿ ಅವ್ರಿಗೂ ನಾವು ತಿಳುವಳಿಕೆ ಹೇಳ್ತೀವಿ, ನಿಮ್ಮ ಹತ್ರನೂ ದಾಖಲೆ ಇಲ್ಲ, ನಮ್ಮ ಹತ್ರನೂ ದಾಖಲೆ ಇಲ್ಲ, ಹೋಗಿ ದಯವಿಟ್ಟು ಗೌರವ ಕಳಿಸ್ಕೊಡ್ತಾ ನಾವು ಈ ಜನವಿರೋಧ ಕ್ರಮಗಳನ್ನ ತಡೆಯೋದ್ರ ಜೊತೆಯಲ್ಲಿ ಮುಂದಿನ 4 ವರ್ಷದಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಮತ್ತೊಮ್ಮೆ ಈ ಬಿಜೆಪಿ ಅನ್ನೋದು ಅಧಿಕಾರ ಬರೆದಿರುತ್ತೆ ಕಾಪಾಡೋದು ಎಲ್ಲ ನಮ್ಮೆಲ್ಲರೂ ಹಕ್ಕು, ನಮ್ಮೆಲ್ಲರೂ ಜವಾಬ್ದಾರಿ, ನಮ್ಮೆಲ್ಲರ ಕಳಕಳಿಯಾದ